ಮನೆ ಮುಂದೆ ದೊಡ್ಡ ಗಿಡ ಇತ್ತು, ಬೇವಿನ ಗಿಡ, ದೊಡ್ಡ ಗಿಡ ಇತ್ತು, ಸಣ್ಣ ಗುಡಿಸಲಿತ್ತು. ಆ ಮನೆ ಮುಂದೆ ಕಟ್ಟಿ ಇತ್ತು, ಕಟ್ಟಿ ಮೇಲೆ ಕುಂದಿರ್ತಿದ್ದ. ಅವ ಅಂತಿದ್ದಂತ, ಈ ಗಿಡದ ಮ್ಯಾಗ ಯಾವಾಗ ಹತ್ತೇನು ಹತ್ತಕ್ಕೆ ಬರ್ತಿದ್ದಿಲ್ಲ. ಆದ್ರೆ ಮನಸ್ಸು ಅಂತಿತ್ತಂತ, ಗಿಡದ ಮ್ಯಾಗ ಯಾವಾಗ ಹತ್ತಲಿ ಅಂತೇಳಿ. ಅವತ್ತೇನಂತ ತಿಳ್ಕೊಂಡಂದ್ರೆ ಕಟ್ಟಿ ಮೇಲೆ ಕುತ್ತಾವ ಏನು ಮಾಡಿದ, ಬಡ ಗಿಡ ಹತ್ತಕ್ಕೆ ಬರ್ತಿದ್ದಿಲ್ಲ. ಆದರೂ ಗಿಡ ಹತ್ತಿದ್ದಂತ. ಗಿಡ ಹತ್ತಿದವು ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ ಹತ್ಕೊಂಡು ಏನು ಮಾಡಿದ, ಮ್ಯಾಗ ಟೊಂಗಿ ಮೇಲೆ ಹೋಗಿ ಕೂತಂತ. ಟೊಂಗಿ ಮೇಲೆ ಹೋಗಿ ಕುಂದ್ರೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರೆ, ಟೊಂಗಿ ಮೇಲೆ ಕುಂದ್ರೋದ್ರಾಗ ಅವಾಗ ಹೆಣ್ಮಗಳು ಎಲ್ಲೇ ಹೋಗಿದ್ಲಕ್ಕೆ ಹೆಣ್ತಿ, ಹೆಣ್ಮಗಳು ಎಲ್ಲೇ ಹೋಗಿದ್ಲಂತ. ಹೋದಾಗ ಬಂದು ನೋಡಾಕತ್ತಿಲ್ದು, ಹೆಣ್ತಿ ಕೇಳಾಕತ್ತಿಲ್ದು, ಎಲ್ಲಿ ಅಂತ ತಿಳ್ಕೊಂಡು ಹುಡುಕಾಡಕತ್ತಿದ್ದು. ಅವಾಗ ಎಲ್ಲಿ ಹೋಗ್ಯಾನವ, ಎಲ್ಲಿಲ್ಲ ಕಾಣವಲ್ಲ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರಾಗ ಅವಾಗ ಅವ ಅಂದಂತ, ನಾ ಇಲ್ಲಿ ಕೂತೀನಿ ಅಂತಂದ. ನಾ ಇಲ್ಲಿ ಕೂತೀನಿ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅಲ್ಲಿ ಯಾಕೆ ಕೂತಿ ಅನ್ಲಕ್ಕೆ ಹೆಣ್ಮಗಳು ಹೆಣ್ತಿ, ಅಲ್ಲೇ ಕೂತಿದ್ದು. ಇಲ್ಲ, ಯಾಕೋ ನನ್ನ ಮನಸ್ಸಾತು, ಮ್ಯಾಕೆ ಕುಂದಿರ್ಬೇಕು, ಗಿಡದಾಗ ಏರ್ಬೇಕಂತ ಅನಿಸ್ತು, ಅದಕ್ಕೆ ಇಲ್ಲಿ ಕೂತೀನಿ. ಕೆಳಗಿಳಿ ನನಗೆ ಇಳಿಯಕ್ಕೆ ಬರೋಂಗಿಲ್ಲ, ಇಳಿಯಕ್ಕೆ ಬರೋಂಗಿಲ್ಲ. ಮತ್ತು ಹೆಂಗೆ ಗೊತ್ತಿಲ್ಲ, ನಂಗೆ ಇಳಿಯಕ್ಕೆ ಬರೋವಲ್ದು. ಆ ಹೆಣ್ಮಗಳಂದು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅಲ್ಲೆಲ್ಲಿ ಹೋಗಿ ಒಂದು ಸ್ಪ್ರಿಂಗ್ ಕುರ್ಚಿ ತಂದಲ್ರಿ, ಹಿಂಗೆ ಸ್ಪ್ರಿಂಗ್ ಕುರ್ಚಿ ತಂದು ಅವಾಗ ಊರಿಗೆ ಮೆಲ್ಲಕ್ಕೆ ಕೊಲ್ಲಿ ಹಿಡ್ಕೊಂಡಿದ್ರಾಗ ಹಾರ ಅನ್ಲಕ್ಕಿ. ಅವ ಹಾರಿದನ್ರಿ. ಅದ್ರ ಮೇಲೆ ಹಾರಿದ ಬಳಿಕ ಏನಾಯ್ತು ಅಂತ ತಿಳ್ಕೊಂಡು ಆ ಸ್ಪ್ರಿಂಗ್ ಕುರ್ಚಿ ಮೇಲೆ ಹಾರಿ ಮತ್ತೊಂದು ಟೊಂಗೆಗೆ ಹೋಗಿ ಕೂತವ. ಮತ್ತೊಂದು ಟೊಂಗೆಗೆ ಹೋಗಿ ಕುಂದ್ರದ್ರಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಹೆಣ್ಮಗಳೊಂದು ಅಣೆಣೆ ಬಡ್ಕೊಂಡು ಹೆಂಗೆ ಮಾಡ್ಬೇಕಿದ್ದಾನೆ ಅಂತ ತಿಳ್ಕೊಂಡಂದು ಮತ್ತು ಸ್ಪ್ರಿಂಗ್ ಕುರ್ಚಕ್ಕೆ ಏನು ಮಾಡಿದ್ಲು, ಜಿಗಟು ಪಟ್ಟಿ ಹಚ್ಚಿ ಇಟ್ಲ್ರಿ. ಇದರ ಮೇಲೆ ಕುಂದಿರ್ತಾನೆ, ಜಿಗಟು ಪಚ್ಚಿ ಇದ್ರ ಮೇಲೆ ಹಾರ ಅಂತ ತಿಳ್ಕೊಂಡು ಧನ್ ಹಾರಿದನ್ರಿ. ಲುಂಗಿ ಮಾತ್ರ ಅಷ್ಟೇ ಉಳಿತು. ಏನು ಮಾಡಿದ, ಚಡ್ಡಿ ಮೇಲೆ ಮತ್ತೊಂದು ಟೊಂಗೆಗೆ ಹೋಗಿ ಕೂತ. ಮಂಗ್ಯ ಮನಸ್ಸು ಅನ್ನೋದು ಮಂಗ್ಯ ಇದ್ದಂಗೆ ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕೆ ಆ ಮಂಗ್ಯ ಅನ್ನುವಂಥ ಮನಸ್ಸನ್ನು ಹತೋಟಿ ಒಳಗೆ ನಿಗ್ರಹ ಮಾಡಿದ್ರಪ್ಪ ಅಂತ ತಿಳ್ಕೊಂಡ್ರೆ ಏನಾಗ್ತೈತಿ, ಆ ಮನಸ್ಸನ್ನು ಪರಮ ಪಂಚಾಕ್ಷರಿ ಮಹಾಮಂತ್ರದೊಳಗೆ ಲೀನವಾತು ಅಂತ ತಿಳ್ಕೊಂಡಂದ್ರೆ ಬೇಕಾದ ಸಿಗ್ತದ ಅಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ ಗುರುಗಳಾಗಿರ್ತಕ್ಕಂಥವ್ರು ಇಲ್ಲಿ ಹೇಳಕತ್ತಿದ್ರು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಮತ್ತು ಪಂಚಾಚಾರಗಳು 5 ಆಚಾರಗಳ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಶಿವಾಚಾರ, ಲಿಂಗಾಚಾರ, ಗಣಾಚಾರ. ಓಂ ಶಿವ ಎಂದು ಕುಟ್ಟವ್ವ ತಂಗಿ, ಸೋಂ ಶಿವ ಎಂದು ಬಿಸವ್ವ ತಂಗಿ, ಓಂ ಸೋಂ ಶಿವ ಪಾರ್ವತಿ ಪತಿ ಎಂದು ದಾಸೋಹವ ಮಾಡಮ್ಮ, ಮನೆ ಕೆಲಸವ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ ಚಪ್ಪಳಿಗಾಕಮ್ಮ, ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ ಚಪ್ಪಳಿಗಾಕಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ, ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೆಯ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಗರ ಎನ್ನು, ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ ಚಪ್ಪಳಿಗಾಕಮ್ಮ, ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ, ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ. ಓಂ ಶಿವ ಎಂದು ಕುಟ್ಟವ್ವ ತಂಗಿ, ಸೋಂ ಶಿವ ಎಂದು ಬಿಸವ್ವ ಗೆಳತಿ, ಓಂ ಶಿವ ಎಂದು ಕುಟ್ಟವ್ವ ತಂಗಿ, ಸೋಂ ಶಿವ ಎಂದು ಬಿಸವ್ವ ಗೆಳತಿ, ಓಂ ಸೋಂ ಶಿವ ಪಾರ್ವತಿ ಎಂದು, ಓಂ ಸೋಂ ಶಿವ ಪಾರ್ವತಿ ಎಂದು ದಾಸೋಹ ಮಾಡಮ್ಮ, ಮನೆ ಕೆಲಸವ ಮಾಡಮ್ಮ, ಮನೆ ಕೆಲಸವ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ, ಜಯ ನಮ ಪಾರ್ವತಿ ಪತಿಗರ ಎನ್ನು ಚಪ್ಪಳಿಗಾಕಮ್ಮ, ಚಪ್ಪಳಿಗಾಕಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ, ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ.
ಬೂರವ್ವ ತಂಗಿ ಅರಿತು ಒಲೆಗೂಡ ಗೂಡವ್ವ ತಂಗಿ ಗುರುಲಿಂಗ ಜಂಗಮ್ಮ ಮೂರವ್ವ ತಂಗಿ ಗುರುಲಿಂಗ ಜಂಗಮ್ಮ ಮೂರವ್ವ ತಂಗಿ ಅರಿತು ಒಲೆಗೂಡ ಗೂಡವ್ವ ತಂಗಿ ಹರಿಹರ ಎನ್ನುತ್ತ ಹರ ಹರ ಎನ್ನುತ್ತ ಮಡಿಗೂಡ ಇಲ್ದ ಹರ ಹರ ಎನ್ನುತ್ತ ಮಡಿಗೂಡಿ ಇಲ್ದ ಅಡಿಗೆಯ ಮಾಡಮ್ಮ ಚರಗಂಧ ನಿಗುಣಿಸಮ್ಮ ಚರಗಂಧ ನಿಗುಣಿಸಮ್ಮ ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ ಜಯ ನಮ ಪಾರ್ವತಿ ಪತಿಗರ ಎನ್ನು ಚಪ್ಪಳಿಗಾಕಮ್ಮ ಚಪ್ಪಳಿಗಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ ಹರಿಹರರೊಂದೇ ತಿಳಿಯವ್ವ ತಂಗಿ ಹರಿಹರ ದಾಸರ ನೆನೆಯವ್ವ ತಂಗಿ ಹರಿಹರರೊಂದೇ ತಿಳಿಯವ್ವ ತಂಗಿ ಹರಿಹರ ದಾಸರ ನೆನೆಯವ್ವ ಗೆಳತಿ ಶರಣರ ಸಂತರ ದಾಸರ ಮಹಿಮ ಶರಣ ಸಂತರ ದಾಸ ಮಹಿಮರ ಚರಣಕ್ಕೆ ನಮಿಸಮ್ಮ ಪರಮಾತ್ಮಗ ಒಲಿಸಮ್ಮ ಶರಣ ಸಂತರ ದಾಸ ಮಹಿಮರ ಶರಣ ಸಂತರ ದಾಸ ಮಹಿಮರ ಚರಣಕ್ಕೆ ನಮಿಸಮ್ಮ ಪರಮಾತ್ಮಗ ಉನಿಸಮ್ಮ ಪರಮಾತ್ಮಗ ಉನಿಸಮ್ಮ ಜಯ ನಮ ಪಾರ್ವತಿ ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ ಚಪ್ಪಳಿಗಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ ಜಯ ನಮ ಪಾರ್ವತಿ ಪತಿಗರ ಎನ್ನು ಜಯ ನಮ ಪಾರ್ವತಿ ಪತಿಗರ ಎನ್ನುತ್ತ ಚಪ್ಪಳಿಗಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನು ಶಿವ ಶಿವ ಶಂಕರ ಶಂಭೋ ಎನ್ನು ಶಿವ ಶಿವ ಶಂಕರ ಶಂಭೋ ಎನ್ನು ಭಜನೆಯ ಮಾಡಮ್ಮ ಗುರುವಿನಿಂದ ಕಲಿಕೇರಿಯ ಮರಳಾರಾಧ್ಯರ ಹತ್ರ ಆಧ್ಯಾತ್ಮದ ವಿದ್ಯೆ ಅಷ್ಟಾವರಣ ಪಂಚಾಚಾರಗಳು ಸಟಸ್ಥಲಗಳನ್ನು ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಸಟಸ್ಥಲವೇ ಆತ್ಮ ಎನ್ನುವ ಹಾಗೆ ಅಷ್ಟಾವರಣದಲ್ಲಿ ಪಂಚಾಚಾರಗಳು ಸಟಸ್ಥಲ ಆದ ಬಳಿಕ 12 ವರ್ಷಗಳ ಪರ್ಯಂತರ ಶರಣು ಬಸವೇಶ್ವರರು ಗುರುವಿನ ಹತ್ರ ವಿದ್ಯೆಯನ್ನು ಕಲಿತರು. ಅವತ್ತಿನ ದಿನಮಾನದಲ್ಲಿ ಗುರುಗಳ ಹತ್ರ ಕಲಿಬೇಕಾದ್ರೆ 12 ವರ್ಷಗಳ ಪರ್ಯಂತರ ಕಲಿತರು. ಎಲ್ಲರೂ ಅಷ್ಟೇ 12 ವರ್ಷ ಅಂತ ತಿಳ್ಕೊಂಡ್ರೆ ಒಂದು ಪಟ್ಟ ಅಂತ ಕರೀತಾರೆ. ಅಷ್ಟು ಸಮಯದವರೆಗೂ ಕೂಡ ಏನು ಮಾಡಬೇಕು, ವಿದ್ಯೆಯನ್ನು ಕಲಿಬೇಕು. ಆ ವಿದ್ಯೆ ಧಾರೆ ಎರೆದು ಗುರುಗಳು ಕೂಡ ಏನಂತ ತಿಳ್ಕೊಂಡು 12 ವರ್ಷ ತನಕ ಅಲ್ಲೇ ಇಟ್ಕೊಂಡು ವಿದ್ಯೆಯನ್ನು ಧಾರೆ ಎರೆದು ಕೊಡ್ತಿದ್ರು. ಹಂಗೆ ಇಲ್ಲ, ಇವತ್ತಿನ ದಿನಮಾನದಲ್ಲಿ ಗುರುಗಳ ಸೇವೆ ಮಾಡುವವರು ಕಡಿಮೆ ಆಯಿತು. ಅವತ್ತಿನ ದಿನಮಾನದಲ್ಲಿ ಗುರುಗಳ ಸೇವೆ ಏನು ಮಾಡ್ತಿದ್ರು, ಅವಿರತವಾಗಿ ಸೇವೆ ಮಾಡೋರು. ಗುರುಗಳು ಏನು ಹೇಳ್ತಿದ್ರು ಹೇಳುವಂಥ ಸೇವೆಯನ್ನು ಮಾಡಿ. ಮನೆ ಒಳಗೆ ಸಗಣಿ ಬಳಿ ಅಂದ್ರೆ ಸಗಣಿ ಬಳಿತಿದ್ರು, ದನ ಕಾಯ್ಕೊಂಡು ಬಾ ಅಂದ್ರೆ ದನ ಕಾಯ್ಕೊಂಬರ್ತಿದ್ರು. ಅಷ್ಟೆಲ್ಲ ಅವತ್ತಿನ ದಿನಮಾನದಲ್ಲಿ ಹಿಂಗೆ ದನ ಕಾಯಕ್ಕೆ ಹಚ್ಚಿದ್ರು. 12 ವರ್ಷ ದನ ಕಾದ್ರಂತ. ಗುರುಗಳ ಮಾತಿಗೆ ಬೆಲೆ ಕೊಟ್ಟು ದನ ಕಾಯ್ಕೊಂತ ಬಂದ. ಅವಾಗ ಹೇಳಿದ್ರಂತ, ತಿಳಿತಿಲ್ಲ ಅಂತ ತಿಳ್ಕೊಂಡು ತಿಳಿದೈತೆಪ್ಪ ಅಂತ ತಿಳ್ಕೊಂಡು ಇಷ್ಟ ಅಂದ್ರಂತ. ತಿಳಿತಿಲ್ಲ ಅಂತ ತಿಳ್ಕೊಂಡ್ರಂತ, ತಿಳಿದೈತೆ ಅಂತ ತಿಳ್ಕೊಂಡು ಇಷ್ಟ ಅಂದ್ರಂತ. 12 ವರ್ಷದ ಪರ್ಯಂತರ ಏನು ಕಲಿತಿರ್ತಕ್ಕಂಥ ಏನೈತಲ್ಲ ಆ ವಿದ್ಯೆ ಗುರುಗಳ ಸೇವೆ ಬಹಳಷ್ಟು ಮುಖ್ಯವಾಗಿ ಅಂತ ತಿಳ್ಕೊಂಡಂತಾರೆ. 12 ವರ್ಷಗಳ ಪರ್ಯಂತರ ದೇವರ ಭೂಪರದೊಳಗೆ ಏನಂತ ತಿಳ್ಕೊಂಡಂದ್ರೆ ಒಬ್ಬ ಸಿದ್ದಪ್ಪ ಅಂತ ತಿಳ್ಕೊಂಡು ಆಗಿ ಹೋಗ್ತಾನೆ. ದೇವರ ಭೂಪರದಲ್ಲಿ ಒಬ್ಬ ಸಿದ್ದಪ್ಪ ಅಂತ ತಿಳ್ಕೊಂಡು ಹಾಗೆ ಹೋದ. 12 ವರ್ಷಗಳ ಪರ್ಯಂತರ ಏನು ಮಾಡಿದ ಅಲ್ಲಿ ಸೇವೆ ಅಂತ ತಿಳ್ಕೊಂಡಂದ್ರೆ ಗುರುಗಳ ಇರುವಂಥ ಗುರುಗಳ ಕುದುರೆಯ ಲದ್ದಿಯನ್ನು ಬೆಳಿತಿದ್ದ. ಕುದುರೆ ಲದ್ದಿ ಬೆಳೆದು ಹಾಕಾವ, ಹಾಪು ಚೊಣ್ಣ ಹಾಕ್ಕೊಂಡು ಹಿಂಗೆ ಕುದುರೆ ಲದ್ದಿ ಬೆಳೆದು ಹಿಂಗೆ ಹಾಕಾವ. ಹಾಕಬೇಕಾದ್ರೆ
ಅವಾಗ ಅಂದ್ರಂತ ಏನಂತ, 12 ವರ್ಷಗಳ ಪರ್ಯಂತರ ದೂರ ಹೋಗಿ ಕೂತ್ಕೊಂಡು ಕೇಳವ. 12 ವರ್ಷಗಳ ಸಮೀಪ ಬಂದಾಗ ಒಂದು ದಿನ ಸುರಪುರದ ರಾಜರು ಆಗಿರ್ತಕ್ಕಂಥ ಆ ರಾಜರಲ್ಲಿರ್ತಕ್ಕಂಥ ಒಬ್ಬ ಪಂಡಿತನಾಗಿರ್ತಕ್ಕಂಥ ಸುಬ್ಬಯ್ಯ ಶಾಸ್ತ್ರಿಗಳು ಬರ್ತಾರೆ. ಸುಬ್ಬಯ್ಯ ಶಾಸ್ತ್ರಿಗಳು ಬಂದಾಗ ಅಲ್ಲಿರ್ತಕ್ಕಂಥ ಗಜದಂಡ ಸ್ವಾಮಿಗಳನ್ನ ಕೇಳಿದ್ರಂತ, ಏನು ಮಾಡಾಕತ್ತೀರಪ್ಪ ಅಂತ. ಉಪನಿಷತ್ತು ಹೇಳಾಕತ್ತೀವಪ್ಪ ಅಂದ್ರಂತ. ಉಪನಿಷತ್ತು ಏನು ಹೇಳೋಕ್ಕಾಕತ್ತೆ ನಿಮ್ಮಿಂದ? ಅದು ಬ್ರಹ್ಮಜ್ಞಾನವಿದೆ, ನೀವು ಅಷ್ಟೊಂದು ಬಲ್ಲವರಲ್ಲ, ಬ್ರಹ್ಮಜ್ಞಾನವನ್ನು ತಿಳಿದುಕೊಂಡವರಲ್ಲ, ನಿಮ್ಮಿಂದ ಅದೇನು ಸಾಧ್ಯವಿದೆ ಅಂತಂದ್ರು. ಶಿವೈಗಳನ್ನು ಕೇಳಿದ್ರಂತ ಸುಬ್ಬಯ್ಯ ಶಾಸ್ತ್ರಿಗಳು, ನನ್ನಂಥ ಪಂಡಿತರು ಹೇಳುವಂಥದ್ದು ಉಪನಿಷತ್ತು, ನಿಮ್ಮಂಥವ್ರು ಹೇಳುವಂಥದ್ದಲ್ಲ ಅಂದ್ರಂತ. ಯಾರು ಹೆದ್ದನೆಂದರೆ ಉಪನಿಷತ್ತನ್ನು ಯಾರು ಕೇಳಿರಪ್ಪ, ಬ್ರಹ್ಮಜ್ಞಾನ ಯಾರು ತಿಳ್ಕೊಂಡಿರಿ, ಉಪನಿಷತ್ತು ಅಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದಾಗ ಯಾರು ಇವು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲಂತ. ಅವಾಗ ನಗಕತ್ತಿದಂತ ಸುಬ್ಬಯ್ಯ ಶಾಸ್ತ್ರಿಗಳು, ಏನಪ್ಪ ಗಜದಂಡ ಶಿವೈಗಳೇ, ನಿಮ್ಮನ್ನ ಹೆಸರು ನೋಡಿದ್ರೆ ಭಾಳ ದೊಡ್ಡದೈತೆ, ನಿಮ್ಮ ಶಿಷ್ಯಂದರು ಉಪನಿಷತ್ತು ಅಂದ್ರೆ ಏನಂತ ತಿಳ್ಕೊಂಡು ಹೇಳಕ್ಕೆ ಬರಲಾರ್ದಂಗೆ ಐತೆ, ಅವ್ರೇನು ಹೇಳ್ತಾರ ಅಂತ ತಿಳ್ಕೊಂಡು ಅನ್ನಕತ್ತಾರ, ಅವ್ರೇನು ಹೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಅಂದಾಗ ಸಿದ್ದಪ್ಪ ದೂರ ಕೂತ್ಕೊಳ್ತಿದ್ದಂತ. ದೂರ ಕೂತ್ಕೊಂಡು, ಯಪ್ಪ ನಾ ಹೇಳಲ್ಲ ಅನ್ನಂತ. ನಾನು ಉಪನಿಷತ್ತನ್ನು ಹೇಳಲ್ಲ ಅಂತ ತಿಳ್ಕೊಂಡಂದ ಬಳಿಕ ಸುಬ್ಬಯ್ಯ ಶಾಸ್ತ್ರಿಗಳಂದ್ರಂತ, ನೀ ಏನು ಹೇಳ್ತೀಯೋ ಅಂತ ತಿಳ್ಕೊಂಡಂದ್ರಾಗ, ನೀ ಕುಂದ್ರೆ ನಾ ಹೇಳ್ತೀನಿ ಅನ್ನಂತ. ನೀ ಕುತ್ಕೋ ಈಗ ಮೊದಲ ನಾ ಹೇಳ್ತೀನಿ ಅಂತ ತಿಳ್ಕೊಂಡಂದಾಗ ಅವಾಗ ಹೇಳಕತ್ತಿದಂಥ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸುವಂಥ ಕೆಲಸವನ್ನು ಮಾಡುತ್ತದ. ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು? ಆ ಅನಾತ್ಮ ಅಂದ್ರೆ ಈ ಜಗತ್ತಿಗೆ ಕಣ್ಣಿಗೆ ಏನು ಕಾಣ್ತೈತಲ್ಲ, ಈ ಕಾಣುವಂಥ ಜಗತ್ತೇನೈತಲ್ಲ, ಇದೆಲ್ಲದೂ ಕೂಡ ಅನಾತ್ಮ ಸದ್ರೂಪವಾಗಿ ಕಾಣತೈತಿ. ಆದ್ರೆ ಆತ್ಮ ಅಂತ ತಿಳ್ಕೊಂಡ್ರೆ ಸತ್ ಚಿತ್ತ ಆನಂದ ರೂಪವಾಗಿ ಐತಲ್ಲ, ಅದು ಬ್ರಹ್ಮ ಅಂತ ಕರೀತಾರ. ಉಪ ಅಂದ್ರ ಹತ್ತಿರ, ಉಪನಿಷತ್ತು ಅಂತ ತಿಳ್ಕೊಂಡ್ರೆ ಯಾರು ಬ್ರಹ್ಮನ ಹತ್ರ ಇರ್ತಾರ ಅದಕ್ಕೆ ಉಪನಿಷತ್ತು ಅಂತ ತಿಳ್ಕೊಂಡಂತಾರ. ಉಪ ಅಂತ ತಿಳ್ಕೊಂಡ್ರೆ ಬಳಿಕ ಬ್ರಹ್ಮಜ್ಞಾನವನ್ನ ತಿಳಿದುಕೊಂಡವನೇ ಬ್ರಹ್ಮಜ್ಞಾನಿ ಆಗ್ತಾನ. ನಿನಗೇನೆ ತಿಳಿತದ ಅಂತ ತಿಳ್ಕೊಂಡಂದ್ರಂತ. ಅಷ್ಟು ಎಲ್ಲ ಸುಬ್ಬಯ್ಯ ಶಾಸ್ತ್ರಿಗಳು ಅಂದ್ರಂತ, ಏನು ತಿಳ್ಕೊಂಡವನೋ ಇವ ಅಂತ ತಿಳ್ಕೊಂಡಂದ್ರಂತ. ಅವಾಗ ಅವರು ಅಂದ್ರೆ ಸುಬ್ಬಯ್ಯ ಶಾಸ್ತ್ರಿಗಳ ಗರ್ಭವನ್ನು 18 ವರ್ಷಗಳು ಇರುವಾಗಲೇ ಆ ಸುಬ್ಬಯ್ಯ ಶಾಸ್ತ್ರಿಗಳ ಗರ್ವವನ್ನು ಮುರಿದನಂತ. ಆ ಕ್ಷಣವೇ ತಪ್ಪಾಯ್ತು ರೀ, ನಾ ಕೇಳಿದ್ದು ಉಪನಿಷತ್ತಿನ ಅರ್ಥವನ್ನು ನಾ ಕೇಳಿದ್ದು ತಪ್ಪಾಯ್ತು ಅಂತ ತಿಳ್ಕೊಂಡಂದು ಹೋಗ್ಬೇಕಾದ್ರೆ ಅಂದಂತ. ಯಾರು ಈ ಹುಡುಗ ಅಂತ ತಿಳ್ಕೊಂಡಂದ ಬಳಿಕ ನನಗೂ ಗೊತ್ತಿಲ್ಲ, ಎಲ್ಲಿರ್ತಿದ್ದನೋ ಗೊತ್ತಿಲ್ಲ, 12 ವರ್ಷದಿಂದ ಯಪ್ಪ ನಾನು ಸೇವೆ ಮಾಡಕ್ಕೆ ಬಂದೀನಿ ಅಂತ ತಿಳ್ಕೊಂಡು ಅಷ್ಟ ಅಂದಿದ್ದ. ಇವತ್ತು ನಿಮಗೆ ಉತ್ತರ ಕೊಟ್ಟಿರ್ತಕ್ಕಂಥವನು ಇವನು ಯಾರು ಅಂತ ಗೊತ್ತಿಲ್ಲ, ಇವನು ಬಹುಶಃ 12 ವರ್ಷದಿಂದ ಬಂದಿರತಕ್ಕಂಥ ಸಿದ್ದಪ್ಪ ಇರಬೇಕು ಅಂತ ತಿಳ್ಕೊಂಡಂದಾಗ, ಹೌದಪ್ಪ ನಾನು ಸಿದ್ದಪ್ಪ ಅಂತ ತಿಳ್ಕೊಂಡಂದಾಗ ಅವಾಗ ಅವರಂತಾರ ಗಜದಂಡ ಶಿವಿಗಳು ಹೇಳಿದ್ರಂತ, ಇಪ್ಪ ಭಾಳ ಚಲೋ ಶಿಷ್ಯ ಸಿಕ್ಕಪ್ಪ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಗುರುಗಳು ಏನು ಮಾಡಿದ್ರು ಅಂತ ತಿಳ್ಕೊಂಡಂದ್ರೆ ಉಪದೇಶವನ್ನು ಮಾಡಿದ್ರು. ಅವಾಗ ಗುರುಗಳು ಏನು ಮಾಡಿದ್ರು, ಲಿಂಗಧಾರಣ ಮಾಡಿದ್ರು. ಅವಾಗ ಅಂತಾರ, ಇನ್ನು ಗುರುದೇವ ನಾ ಇನ್ನು ಮಠ ಬಿಡ್ತೀನಿ ಅಂತ ತಿಳ್ಕೊಂಡಂದಾಗ, ಆಯ್ತು ಬಿಟ್ಟು ಬಿಡಪ್ಪ ಅಂತ ತಿಳ್ಕೊಂಡಂದಾಗ ಗುರುಗಳು ಏನು ಮಾಡ್ತಾರೆ, ಗುರುಗಳಿಗೆ ಏನು ಮಾಡ್ತಾನೆ ಸಿದ್ದಪ್ಪ, ಗುರುಗಳು ಕೊಟ್ಟಿರ್ತಕ್ಕಂಥ ಅಲ್ಲಿ ಇಷ್ಟಲಿಂಗವನ್ನು ಒಳ್ಳೆ ಕೊಟ್ಟನಂತ. ಇಪ್ಪ ಈ ಇಷ್ಟಲಿಂಗವನ್ನು ನಾನು ಕೊಡಲಿಕ್ಕೆ ಕಾಣಿಕೆ ಏನೂ ಇಲ್ಲ, ಇದನ್ನು ನೀನ ತಗೋ ಅಂತ ತಿಳ್ಕೊಂಡು ಕೊಟ್ಟನೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಅವ್ರೇನಂತಾರೆ, ನನಗೆ ಇಷ್ಟಲಿಂಗದ ಅವಶ್ಯಕತೆ ಇಲ್ಲ, ಒಳಗೊಬ್ಬ ಲಿಂಗದನ, ಪ್ರಾಣಲಿಂಗ ಭಾವಲಿಂಗ ಅಂತಕ್ಕಂಥ 2 ಲಿಂಗಗಳದಾವ. ಆತ್ಮನನ್ನು ಕಾಣುವುದಕ್ಕೆ ಅವನು ಸದೃಶ್ಯವಾಗಿ ಕಾಣಲಿಕ್ಕೆ ನನಗೆ ಸಾಕಾಗ್ಯದ, ಅದಕ್ಕೆ ಬೇಡಪ್ಪ ಅಂತ ತಿಳ್ಕೊಂಡು ಮರಳಿ ಗುರುಗಳಿಗೆ ಲಿಂಗವನ್ನು ಅರ್ಪಣೆ ಮಾಡಿದ ಬಳಿಕ ಅವಾಗ ಅವ್ರಂತಾರೆ, ಲೇ ಹಂಗೆ ಮಾಡಕ್ಕೆ ಬರಂಗಿಲ್ಲ, ಇಷ್ಟಲಿಂಗವಿಲ್ಲದೆ ಪ್ರಾಣಲಿಂಗವಿಲ್ಲದೆ ಭಾವಲಿಂಗ ಕಾಣಲಿಕ್ಕೆ ಬರೋದಿಲ್ಲಪ್ಪ, ಇಷ್ಟಲಿಂಗ ಅವಶ್ಯಕತೆ ಅದೇ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಕೇಳಿಲ್ಲಂತ. ಕೊನೆಗೆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದಂತ. ಅವಾಗ ಅವರು ಗುರುಗಳು ಹೇಳ್ತಾರ, ಏನಪ್ಪ ಯಾವಾಗ ನೀ ಹಿಂಗಂತಿ ಅಂದ ಬಳಿಕ ಅವಧೂತನಾಗಿಬಿಟ್ಟೆಪ್ಪ, ಅದ್ವೈತದ ಮಾರ್ಗವನ್ನು ಹಿಡಿದುಕೊಂಡಿಯಪ್ಪ, ಮುಂದೊಂದು ದಿನ ಈ ನಾಡಿನೊಳಗೆ ನಿನ್ನಿಂದ ಜಗತ್ತು ಉದ್ಧಾರ ಆಗದಲ್ಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ. ಅವರೇ ದೇವರ ಭೂಪುರದ ಗಜದಂಡ ಶಿವೆಗಳು ಆಶೀರ್ವಾದ ಮಾಡಿದ ಬಳಿಕ ಗುರುಗಳ ಸೇವೆಯನ್ನು ಅವಿರತವಾಗಿ ಮಾಡಿದ ಬಳಿಕ ಮುಂದೊಂದು ದಿನ ಇದೇ ನಾಡಿನೊಳಗ ಸದ್ಗುರು ಹುಬ್ಬಳ್ಳಿಯ ಸಿದ್ಧಾರೂಢರಾಗಿ ಮೆರೆದು ಹೋಗಲಿಲ್ಲೇನು, ಹುಬ್ಬಳ್ಳಿಯ ಸಿದ್ಧಾರೂಢರು ಮೆರೆದ ಹೋಗಲಿಲ್ಲೇನು? ಅದಕ್ಕೆ ಗುರುವಿನ ಸೇವೆ ಬಹಳಷ್ಟು ದೊಡ್ಡದೈತಿವ. ನೀವು ಗುರುವಿನ ಸೇವೆ ಮತ್ತು ಇಲ್ಲಿ ಶರಣರ ಏನು ಸಮಾಜದ ಸೇವೆ ಇರ್ತೈತಿ, ಇದು ಬಹಳ ಮುಖ್ಯವ. ಇಲ್ಲೇನು ಬರ್ತಿಲ್ಲ, ಇದು ದೊಡ್ಡ ಸೇವೆ. ನೀವು ಪುರಾಣ ಕೇಳೋದೈತಿ, ಇದು ಒಂದು ಪುರಾಣದ ಸೇವೆ. ನಾವು ಪುರಾಣ ಹೇಳಕತ್ತಲ್ಲ, ಇದು ಒಂದು ಪುರಾಣದ ಸೇವೆ. ಇದು ದೊಡ್ಡ ಸೇವೆ. ನಾವು ಹೇಳೋದಕ್ಕಿಂತ ನೀವೇನು ಕೇಳಕತ್ತಿರಲ್ಲ, ಇದು ನಮಗಿಂತಲೂ ದೊಡ್ಡ ಸೇವೆ, ನಿಮ್ಮದು ದೊಡ್ಡ ಸೇವೆ. ನಾ ಏನಾದ್ರು ಇಲ್ಲಿ ಕುತ್ಕೊಂಡು ಏನೋ ಹೇಳಕತ್ತೀನಿ, ಕರೆ ನಾ ಹೇಳಿದ್ದೆಲ್ಲ ನೀವು ಗೋಣ ಹಾಕಂತ ಕುತ್ಕೊಂಡು ಕೇಳಕತ್ತೀರ ಅಂತ ತಿಳ್ಕೊಂಡು ನಾನು ಅಂತಿರ್ತೀನಿ. ನಮಗಿನ್ನ ದೊಡ್ಡ ಶಾಣ್ಯರು ನೀವಿರ್ತೀರಿ. ನಿಜವಾಗಂದ್ರೆ
ಸುಳ್ಳಲ್ಲ. ಈ ವೇದಿಕೆ ಮೇಲೆ ಅಂತ ತಿಳ್ಕೊಡಲ್ಲ, ದೊಡ್ಡ ಶಣ್ಯರು ನೀವು ಇರ್ತೀರಿ, ಪಂಡಿತರು ಇರ್ತೀರಿ, ಆದ್ರೆ ಅದನ್ನು ಹೊರಗಡೆ ಬಿಟ್ಟು ಕೊಟ್ಟಿರಂಗಿಲ್ಲ ಅಷ್ಟೇ. ಆ ಹೊರಗಡೆ ಬಿಟ್ಟು ಕೊಟ್ಟಿರಂಗಿಲ್ಲ. ಯಾಕಂದ್ರೆ ಹೇಳೋರ್ಕಿಂತ ಕೇಳೋರು ಭಾಳ ಶಾಣ್ಯರು ಇರ್ತಾರಂತ. ಹೇಳೋರ್ಕಿಂತ ಕೇಳೋರು ಭಾಳ ಶಾಣ್ಯರು ಇರ್ತಾರೆ. ಅದಕ್ಕೆ ಕುತ್ಕೊಂಡು ಕೇಳೋದು ಮಾಡ್ಬೇಕಂತ, ಮೊದಲು ಕುತ್ಕೊಂಡು ಕೇಳೋದು ಮಾಡ್ದಂತ. ಯಾರೋ ಒಬ್ಬರು ಪುರಾಣಕ್ಕೆ ಹೇಳಕ್ಕೆ ಬಂದರು. ಪುರಾಣಕ್ಕೆ ಹೇಳಕ್ಕೆ ಬಂದ ಬಳಿಕ ಅವಾಗ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರರ ಮಹಾದೇವ ಅಂದ್ರಂತ. ಅಂದ ಬಳಿಕ ಭಾಳ ಮಂದಿ ಕುತ್ಕೊಂಡಿತ್ತು. ತಿಳಿತಿಲ್ಲ ಅಂದ್ರಂತ. ಇಷ್ಟ ಯವ್ವ ತಿಳಿತಿಲ್ಲ ಅಂದ್ರು. ಅವ್ರು ಕಂಡಾಪಟ್ಟಿ ಮಂದಿ ಕುಂತಿತ್ತು. ತಿಳಿದೈತ್ರಿ ಅಂದ್ರೆ ಅವ್ರು ತಿಳಿದೈತೆ ಅಂದ್ರೆ ಮತ್ತೆ ತಿಳಿದಂದು ಇಲ್ಲ ಕುಂತಿರಿ, ಎದ್ದು ನಡ್ರಿ ಅಂದವ. ಎದ್ದು ನಡ್ರಿ ಅಂದು ಇವತ್ತು ಪುರಾಣ ಮಂಗಲ ಜೈ ಮಂಗಲಂ ಜೈನ ಅಂತ ತಿಳ್ಕೊಂಡು ಎದ್ದು ಹೋಗ್ಬಿಟ್ಟು ಹೋದ್ರಂತ. ಮತ್ತು ಮಾರನೇ ದಿವಸ ಎಲ್ಲರೂ ಕೂಡಿ ಮಾತಾಡ್ಕೊಂಡ್ರು, ಲೇ ಹಂಗೆ ಮಾತಾಡೋದು ಬೇಡ, ತಿಳಿದೈತೆ ಅಂದ್ರೆ ಅವ್ರ ಪುರಾಣನ ಹೇಳಂಗಿಲ್ಲ. ಅದಕ್ಕೆ ಏನು ಮಾಡೋಣ, ಒಂದಿಷ್ಟು ಮಂದಿ ತಿಳಿದೈತೆ ಅಂತ ಹೇಳ್ರಿ, ಒಂದಿಷ್ಟು ಮಂದಿ ತಿಳಿದಿಲ್ಲ ಅಂತ ಹೇಳ್ರಿ ಅಂದ. ಆಯ್ತು ಬಿಡ್ರಿ ಹಾಗಾರ ಅಂತ ತಿಳ್ಕೊಂಡು ಬಾತ್ ಬಂದರು. ಶ್ಲೋಕ ಮಾಡಿದ್ರು. ಶ್ಲೋಕ ಮಾಡಿದ ಬಳಿಕ ತಿಳಿತಿಲ್ಲ ಅಂತ ಇಷ್ಟ ಅಂದರು. ಒಂದಿಷ್ಟು ಮಂದಿ ತಿಳಿದಿಲ್ಲರಿ ಅಂದರು. ಒಂದಿಷ್ಟು ಮಂದಿ ತಿಳಿದೈತ್ರಿ ಅಂದರು. ಒಂದಿಷ್ಟು ಮಂದಿ ಅರ್ಧ ಮಂದಿ ತಿಳಿದಿಲ್ಲ ಅಂದರು. ಒಂದಿಷ್ಟು ಮಂದಿ ಅರ್ಧ ಮಂದಿ ತಿಳಿದಿಲ್ಲ ಅಂದರು. ಮತ್ತು ಹಂಗೆ ಅನ್ನೋದ್ರಾಗ ಅವರು ಏನಂದ್ರು ಕುತ್ಕೊಂಡವರು, ನೋಡಪ್ಪ ಒಂದಿಷ್ಟು ಮಂದಿ ತಿಳಿದಿಲ್ಲ ಅಂತೀರಿ, ಒಂದಿಷ್ಟು ಮಂದಿ ತಿಳಿದಿಲ್ಲ ತಿಳಿದೈತೆ ಅಂತೀರಿ, ತಿಳಿದಾರ ಇದ್ರಲ್ಲ, ತಿಳಿಲಾರ್ದವ್ರಿಗೆ ಹೇಳಿಬಿಡ್ರಿ, ಮತ್ತು ನಂದೇನು ಕೆಲಸ ನಾವು ಕೀನಂತ ಹೋದ. ಹಂಗೆ ಅನ್ನೋದ್ರಾಗ ಮತ್ತೆ ಅವ್ರು ಏನಂದ್ರೆ ಹಿಂಗಾದ್ರೆ ಸರಿಯಾಗಂಗಿಲ್ಲದ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಎಲ್ಲರೂ ಮಾರನೇ ದಿವಸ ಮಾತಾಡ್ಕೊಂಡ್ರೆ ತಿಳಿದಿಲ್ಲ ಅಂತ ತಿಳ್ಕೊಂಡು ಹೇಳಿಬಿಡನ್ರಿ ಎಲ್ಲರಿಗೆ. ಆಯ್ತು ಅಂತ ತಿಳ್ಕೊಂಡು ಎಲ್ಲರೂ ಬಂದು ತಿಳಿದಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕುತ್ಕೊಂಡ್ರು. ಶ್ಲೋಕ ಮಾಡಿದ್ರು. ಎಲ್ಲರೂ ತಿಳಿದಿಲ್ಲ ಮಗ ಅಂತ ತಿಳ್ಕೊಂಡ್ರು. ತಿಳಿಯಾರ್ದ ಮುಂದೆ ನಂದೇನೈತೆ ಪುರಾಣ ಹೇಳೋದು ಹೊಕ್ಕಿನ ನನ್ನಂತ. ತಿಳಿಯಾರ್ದ್ರ ಮುಂದೆ ನಂದೇನೈತೆ ಪುರಾಣ ಹೇಳೋದು ಹೊಕ್ಕಿನ ಅಂತ ತಿಳ್ಕೊಂಡಂತ. ಹಂಗೆ ಗುರುವಿನ ಶ್ರೀ ಬಹಳ ದೊಡ್ಡದು ಇರ್ತಂತ ತಿಳ್ಕೊಂಡು ಹೇಳುತ್ತು. 12 ವರ್ಷಗಳಾದ ಬಳಿಕ ಅವರು ಆದಯ್ಯನವರು ಮಡಿಯಮ್ಮ ತಾಯಿಯವರು ಒಟ್ಟ ಬಂದಿದ್ದಿಲ್ಲ ರೀ ಮಗನ ನೋಡಕ್ಕೆ ಬಂದಿದ್ದಿಲ್ಲ. ಯಾವಾಗ 12 ವರ್ಷ ಇದ್ದ ಮಗನನ್ನು 8-10 ವರ್ಷ ಇದ್ದ ಮಗನನ್ನು ಬಿಟ್ಟು ಹೋಗಿದ್ರಲ್ಲ, ಒಟ್ಟ ಬಂದಿದ್ದಿಲ್ಲ ಅವರು. ಬಂದಿದ್ದಿಲ್ಲ. ಆದಯ್ಯನವರು ಮಡಿಯಮ್ಮನವರು ಹೋದ್ರಂತ ಮಠದಾಗ. ಮತ್ತು 12 ವರ್ಷಗಳ ಪರ್ಯಂತರ ಮಗನನ್ನು ನೋಡಿಲ್ಲ, ದೊಡ್ಡವನಾಗ್ಯಾನ. ಅವಾಗ ಹೋದರು. ಮಠದಾಗ ಹೋದ ಬಳಿಕ ಅವಾಗ ನೋಡಕತ್ತಿದ್ರು. ದಾರಿ ನಿಂತ್ಕೊಂಡಿದ್ರಂತ. ಒಬ್ಬ ಹುಡುಗ ನಿಂತ್ಕೊಂಡಿದ್ದು. ಕೇಳಿದ್ರಂತ, ಯಪ್ಪ ಮುರುಳಾರಾಧ್ಯರ ಅಪ್ಪಗಳು ಎಲ್ಲಿ ಅದಾರ ಅಂತ ಕೇಳಿದ್ರಂತ. ಅಲ್ಲಿ ಕೂತಾರ ನೋಡ್ರಿ ಅವರ ನೋಡ್ರಿ ಅಂದ್ರಂತ. ಅಲ್ಲಿ ಕೂತಾರ ನೋಡ್ರಿ ಅವರ ನೋಡ್ರಿ ಅಂತ ತಿಳ್ಕೊಂಡ ಬಳಿಕ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಅವಾಗ, ಯಪ್ಪ ಹಿಂಗೆ ರೀ ನಾವು ಮತ್ತು 12 ವರ್ಷದಿಂದ ನಮ್ಮ ಮಗನ ಇಲ್ಲಿ ಬಿಟ್ಟು ಹೋಗಿದ್ವಿ, ಮತ್ತು ಹಿಂಗೆ ಬಂದೀವ್ರಿ. ಚಲೋ ಆತು, ಭಾಳ ಚಲೋ ಆತು ಅಂದ್ರಂತ ಅವರು. ಭಾಳ ಚಲೋ ಆತ, ಆರಾಮದಿ. ಮತ್ತು ನಮ್ಮ ಮಗ ಎಲ್ಲಿ ಅದಾನ ರೀ, ಶರಣ ಬಸ್ಸು ಎಲ್ಲಿ ಅದಾನ ಅಂತಂದು. ಅಲ್ಲಿ ನಿಂತ್ಕೊಂಡನಲ್ಲ ಅವನ ನಿಮ್ಮ ಮಗ ಅಂದರು. ಅಲ್ಲಿ ನಿಂತ್ಕೊಂಡನಲ್ಲ ಅವನ ನಿಮ್ಮ ಮಗ ಅಂದರು. 12 ವರ್ಷಗಳ ಹಿಂದೆ ಬಿಟ್ಟು ಹೋದ ಬಳಿಕ ನಮ್ಮ ಮಗ ಹೇಗದನ ಅಂತ ತಿಳ್ಕೊಂಡು ನೋಡಲಿಲ್ಲ. ಗುರುವಿನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಹೋಗಿದ್ರು ಅವರು. ಗುರುವಿನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಹೋಗ್ಯಾರ. ಇವರು ನಮ್ಮ ಮಗನನ್ನು ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ ನನ್ನ ಮಗನನ್ನು ಸಾಕಿ ಸಲುವುದ ಜೊತೆಗೆ ಅವನಿಗೆ ವಿದ್ಯಾಬುದ್ಧಿಯನ್ನು ಕೊಡ್ತಾರೆ ಅಂತ ತಿಳ್ಕೊಂಡು ಗುರುಗಳ ಮೇಲೆ ನಂಬಿಕೆ ಇಟ್ಟು ಹೋಗಿದ್ದರು. ಅವಾಗ ಅಲ್ಲಿ ಅದ ನೋಡು ಅಂತ ತಿಳ್ಕೊಂಡ ಬಳಿಕ ಅವಾಗ ಕರೆದ್ರು. ಅವಾಗ ಶರಣ ಬಸ್ಸು ಬಂದು ನಮಸ್ಕಾರ ಮಾಡಿದ. ಯಪ್ಪ ಇವ್ರು ನಿನ್ನ ತಂದೆ ತಾಯಿ ಗುರುತಿಲ್ಲೇನು ಅಂದ್ರಂತ. ಅವಾಗ ನಮಸ್ಕಾರ ಮಾಡಿ, ಭಾಳ ಚಲೋ ಆಯ್ತಪ್ಪ, ಎಷ್ಟು ದೊಡ್ಡವಾಗೇನಲ್ಲ ಅಂತ ತಿಳ್ಕೊಂಡು ಅಂದು. ಆದಯ್ಯನವರ ಮತ್ತು ಮಡಿಯಮ್ಮನವರಿಗೆ ಒಂದು ಆಸೆ, ನಿಮಗೆಲ್ಲರಿಗೆ ಒಂದು ಆಸೆ ಹೌದಲ್ಲ? ಏನಿರ್ತೈತಿ ಹೇಳ್ರಿ, ನಿಮ್ಮ ಮಕ್ಕಳು ಮನೆಯಾಗಿ ಬಂದ ಮಕ್ಕಳು, ವಯಸ್ಸಿಗೆ ಬಂದ ಮಕ್ಕಳು ಮನೆಯಾಗಿದ್ರ ಅಂತ ತಿಳ್ಕೊಂಡಂದ್ರೆ ನಾವು ಯಾವಾಗ ಮಗನಿಗೆ ಮದುವೆ ಮಾಡಬೇಕು. ಮನೆ ಒಳಗೆ ಮಗ ವಯಸ್ಸಿಗೆ ಬಂದಾನ, ಮಗಳು ವಯಸ್ಸಿಗೆ ಬಂದ್ರಂತ ತಿಳ್ಕೊಂಡ್ರೆ ಯೋಚನೆ ಮಾಡ್ತಾರೆ ನೀವೆಲ್ಲ ಹೌದಲ್ರಿ? ಏನಂತ ಯೋಚನೆ ಮಾಡ್ತೀರಿ? ನಮ್ಮ ಮಗಳಿಗೆ ಒಳ್ಳೆ ಕನ್ಯಾ ಸಿಗಬೇಕು, ವರ ಸಿಗಬೇಕಂತ ತಿಳ್ಕೊಂಡು ಯೋಚನೆ ಮಾಡ್ತಾರೆ. ಮಗಳಿದ್ರಂದ್ರೆ ವರ ಚೆನ್ನಾಗಿರಬೇಕು, ಒಳ್ಳೆಯ ವರ ನೋಡಬೇಕಂತ ಯೋಚನೆ ಮಾಡುತ್ತಾರೆ ಹೌದಲ್ಲ? ಹಿಂದಿನ ಕಾಲದಾಗ ಕನ್ಯಾ ನೋಡುವಂಥ ರೀತಿಗಳು ಬೇರೆ ಇದ್ದು. ಈಗ ಹಂಗಲ್ರಿ. ಈಗ ಹೆಂಗೆ ನೋಡ್ತಾರೆ ಕನ್ಯಾನ? ಹೆಂಗೆ ಕನ್ಯಾ ನೋಡ್ತಾರೆ? ಈಗ ಫೇಸ್ಬುಕ್ನ್ಯಾಗ ಕನ್ಯಾ ನೋಡ್ತಾರೆ, ವಾಟ್ಸಪ್ನ್ಯಾಗ ಎಂಗೇಜ್ಮೆಂಟ್ ಆಕೈತಿ, ಇನ್ಸ್ಟಾಗ್ರಾಮ್ನ್ಯಾಗ ಮಕ್ಳು ಅಡ್ಕೊಂಡು ಮನೆಗೆ ಬರ್ತಾರೆ. ಹಿಂಗೆ ಪರಿಸ್ಥಿತಿ ಆಗೈತಿ. ಅವಾಗ ಒಂದು ಬೇರೆ ಇತ್ತು. ಹಿಂದೆ ಕಿರಿಯರು ಹೇಳಿದ ಒಂದು ಕನ್ಯಾನ ಮಾಡ್ಕೊತಿದ್ರು, ಮತ್ತು ಹಿಂದೆ ಕೇಳಿದ್ರಪ್ಪ ಅಂತ ತಿಳ್ಕೊಂಡ್ರೆ ಅವಾಗೆಲ್ಲ ಆ ರೀತಿ ಒಳಗಿತ್ತರೆ ಅದು. ಅವಾಗ ಹಂಗೆ ಮಾಡ್ತಿದ್ರು. ಮದುವೆ ಮಾಡಬೇಕಾದ್ರೆ ಹಿರಿಯರ ಮಾತು ಮಿಕ್ತಿದ್ದಿಲ್ಲ. ಈಗ ಹಂಗಲ್ಲ. ನೀವೇನಾದ್ರೆ ಅಕಸ್ಮಾತ್ ಕನ್ಯಾ ನೋಡೋಕೆ ಹೋಗಿದ್ರಿ ಅಂತ ತಿಳ್ಕೊಂಡ್ರೆ ನೀವಷ್ಟೇ ತಂದೆ ತಾಯಿಗಳಷ್ಟೇ ಹೋಗಿದ್ರಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ ಏನಂತ, ಹೊರಂಗೆ ಕರ್ಕೊಂಬಂದಿಲ್ಲ ಅನ್ರಿ ಅಂತಾರೆ. ಮೊದಲು ಹೊರ ನೋಡಬೇಕು, ಆಮೇಲೆ ತಂದೆ ತಾಯಿಗಳು. ಮೊದಲಿಗೆ ಹಂಗಿದ್ದಿಲ್ಲ. ಮೊದಲು ತಂದೆ ತಾಯಿ ನೋಡ್ತಿದ್ರು, ಆಮೇಲೆ ಹೊರ ಇಂತಲ್ಲಿ ಕನ್ಯಾ ನೋಡೀನಿ, ಸುಮ್ಮನೆ ಹೋಗಿ ತಾಳೆ ಕಟ್ಟಬೇಕು ನೀನು ಅಂತ ತಿಳ್ಕೊಂಡು ಅಂತಿದ್ರು. ಹೋಗಿ ತಾಳೆ ಕಟ್ಟೋದು ಸುಮ್ಮನೆ ತಾಳೆ ಕಟ್ತಿದ್ರು. ಅವಾಗ ಹಂಗೆ ಇರ್ತಿದ್ದಿಲ್ಲ.
ಅಂಥ ಒಂದು ಪರಿಸ್ಥಿತಿ ಒಳಗೆ ಆ ದಿನಮಾನದಲ್ಲಿದ್ದರು. ಅವು ಯೋಗ್ಯವಾಗಿರ್ತಕ್ಕಂಥವ್ರು 100 ವರ್ಷಗಳ ಪರ್ಯಂತರ ನಾ ಬದುಕುತ್ತೇನೆ ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದಲ್ಲಿ ಏನಂದ್ರೆ ಮದುವೆ ಮಾಡ್ಕೊತಿದ್ರು. ಇವತ್ತು ಹಂಗಲ್ಲ, ಮದುವೆ ಆಗೋ ತಡನೇ ಡೈವರ್ಸ್ ಆಗ್ತೈತಿ. ಮದುವೆ ಆಗಿ ಭಾಳ ದಿನ ಆಗಿಲ್ಲ, ಇನ್ನೂ ಒಂದು ಮಗು ಆಗಿರಂಗಿಲ್ಲ, ಒಟ್ಟಾಗಿನ ಮಗು ಇರ್ತೈತೆ, ನನಗೆ ಡೈವರ್ಸ್ ಪೇಪರ್ಗೆ ಬೇಕಂತ ತಿಳ್ಕೊಂಡು ಆಟ ಮಾಡ್ತಾರೆ. ಅಷ್ಟು ಕೋರ್ಟ್ ಮೆಟ್ಟಲು ಹತ್ತಾರೆ. ಎಷ್ಟೋ ಜನ ಇವತ್ತೆಲ್ಲ ಕೋರ್ಟ್ ಮೆಟ್ಟಲಿಗೆ ಹೋಗ್ತಾರೆ. ಯಾಕೆ ಇಷ್ಟೆಲ್ಲ ಹೋಗ್ಲಿಕ್ಕತ್ತದ ಅಂತ ತಿಳ್ಕೊಂಡ್ರೆ ನಮಗೆ ಸಂಸ್ಕಾರದ ಕೊರತೆಯಾಗಿದೆ. ನಮಗೆ ಹಿರಿಯರ ಮಾತಿಗೆ ಬೆಲೆ ಕೊಡದಂಗೆ ಆಗ್ಯದ. ಹಿಂದಿನ ಕಾಲದಾಗ ಹಿರಿಯರ ಮಾತಿಗೆ ಬೆಲೆ ಕೊಡ್ತಿದ್ರು. 100 ವರ್ಷಗಳ ಪರ್ಯಂತರ ಗಂಡ ಹೆಂಡತಿ ಬಿಟ್ಟಿರ್ತಿರ್ಲಿಲ್ಲ. ಎಷ್ಟು ಜಗಳ ಹಾಡಿದರೂ ಕೂಡ ಡೈವರ್ಸ್ ಅನ್ನುವಂಥ ಪದನೇ ಕೇಳಿರಲಿಲ್ಲ. ಶರಣರ ನೆನಪಿರಲಿ ನಿಮಗೆಲ್ಲರಿಗೂ. ಹಿಂದಕ್ಕೆ 100 ವರ್ಷಗಳ ಪರ್ಯಂತರ ಬದುಕಿದ್ರು ಅವರೆಲ್ಲ. 100 ವರ್ಷಗಳ ಪರ್ಯಂತರ ಬದುಕಿರ್ತಕ್ಕಂಥದ್ದು ಏನು ಕಾರಣ? ಅವ್ರ ಮನೆ ಒಳಗೆ ಸಂಸ್ಕಾರವಂತರಿದ್ದರು. ಇಲ್ಲ ನೀ ಏನಂತ ತಿಳ್ಕೊಂಡ್ರೆ ಗಂಡ ಹೆಂಡತಿ ಗಂಡ ಒಬ್ಬರಿಗೊಬ್ಬರು ಅನನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸಿಕೊಂಡು ಹೋಗ್ತಿದ್ರು. 100 ವರ್ಷಗಳ ಪರ್ಯಂತರ ಬದುಕಿದವರು. ಮತ್ತು ಅಷ್ಟೇ ಅಲ್ಲ, 10 ಮಕ್ಕಳು ಹಡಿದ್ರು. ಅವತ್ತು 10-12 ಮಕ್ಕಳು ಹಡ್ಕೊತನ ಸಂಸಾರ ಮಾಡ್ಕೊತ, ಮತ್ತು 100 ಎಕರೆ ಜಮೀನಿದ್ರು. 100 ಎಕರೆ ಜಮೀನಿದ್ರು. ಎಲ್ಲ ಎತ್ತು ಕಾಳು ಹೋಳು ಎಲ್ಲ ಮಾಡ್ಕೊತನ ಎಲ್ಲ ಜೀವನ ಮಾಡ್ಕೊತಿದ್ರು. ಇವತ್ತಿನ ದಿನಮಾನದಲ್ಲಿ ಇರುವಂಥ ಸೌಕರ್ಯ ಅವತ್ತಿನ ದಿನಮಾನದಲ್ಲಿ ಇರಲಿಲ್ಲ. ಎಷ್ಟೊತ್ತಿದ್ರು ನಡ್ಕೊತ ಹೋಗಬೇಕು, ಇಲ್ಲ ಬಂಡಿ ಕಟ್ಕೊಂಡು ಹೋಗಬೇಕು. ಅಂಥ ಒಂದು ಪರಿಸ್ಥಿತಿ ಒಳಗೆ ಅವತ್ತಿನ ದಿನಮಾನದಲ್ಲಿ ಜೀವನ ಮಾಡ್ಕೊಂಡು ಇವತ್ತೆಲ್ಲ ಇಲ್ಲಿವರೆಗೆ ನಮ್ಮನ್ನು ಕಟ್ಕೊಂಡು ಬಂದಾರ. ಆದರೆ ಇವತ್ತೆಲ್ಲ ಸೌಕರ್ಯ ಇದೆ ನಮಗೆ. ಇಲ್ಲೇ ನಿಂತ್ಕೊಂಡು ನಾವು ಫಾರಿನ್ ಒಳಗೆ ಮಾತಾಡ್ಬೋದು, ಇಲ್ಲೇ ಕೂತ್ಕೊಂಡು ನಾವು ಫಾರಿನ್ ಒಳಗೆ ಏನು ನಡೀತದೆ ಅಂತ ತಿಳ್ಕೊಂಡು ಕೈ ಒಳಗೆ ಮೀಡಿಯಾ ಬಂದದ. ಆದರೆ ಇವತ್ತೆಲ್ಲ ಮೀಡಿಯಾ ಬಂದರೂ ಕೂಡ ನಾವು ಸಂಸ್ಕಾರವಂತರಾಗಲಿಲ್ಲ. ಮದುವೆಯಾಗಿ ಎಂತೆಂಥ ಸಂಬಂಧದೊಳಗೆ ರಕ್ತ ಸಂಬಂಧವಾದರೂ ಕೂಡ ಏನಾಗಿದೆ ಅಂತ ತಿಳ್ಕೊಂಡ್ರೆ ಮದುವೆ ಆಗಿ 3 ತಿಂಗಳ 4 ತಿಂಗಳ ಗರ್ಭದಲ್ಲಿ ಇರುವಾಗಲೇ ಕೂಸು ಕಟ್ಕೊಂಡು ಏನು ಮಾಡಾಕತ್ತಾರೆ? ಡೈವರ್ಸ್ಗೆ ಹೋಗಕತ್ತದ. ಯಾಕೆ ಕಾರಣ? ಸಂಸ್ಕಾರದ ಕೊರತೆಯಿಂದ ಇದು ನಡೀತದ ಅಂತಾರೆ. ಸಂಸ್ಕಾರದ ಕೊರತೆ. ಅದಕ್ಕೆ ನೀವೆಲ್ಲರೂ ಏನಂತೀರಿ? ನಮ್ಮ ಮಗನಿಗೆ ಒಳ್ಳೆ ಕನ್ಯೆ ಬೇಕು ಅಂತ ತಿಳ್ಕೊಂಡಂತಾರೆ. ಅವರು ಕನ್ಯಾದಾರ ಏನಂತಾರೆ? ನನ್ನ ಮಗಳಿಗೆ ಒಳ್ಳೆಯ ವರ ಬೇಕು ಅಂತಾರೆ. ಹೌದಲ್ಲ? ವರ ಹೆಂಗಿರ್ಬೇಕು ರೀ? ವರ ಹೆಂಗಿರ್ಬೇಕಂತಾರೆ? ಆ ಹುಡುಗ ಒಬ್ಬನೇ ಮಗ ಇರಬೇಕು. ಹೌದಲ್ಲ? ಒಬ್ಬನೇ ಮಗ ಇರಬೇಕು. ಮತ್ತು ತಂದೆ ತಾಯಿ ಗ್ವಾಡಿಗೆ ಪೋಟ ಇರಬೇಕು. ಗ್ವಾಡಿಗೆ ಪೋಟ ಇರಬೇಕು, ಹೂವಿನ ಸರ ಹಾಕಿರಬೇಕು. ಮತ್ತು ಒಬ್ಬನ ಮಗ ಇರಬೇಕು, ಅವಗೂ ನೌಕರಿ ಇರಬೇಕು, ಆಸ್ತಿ ಭಾಳ ಇರಬೇಕು, ಹೊಲ್ದಾಗ ಹೋಗಿರ್ಬಾರ್ದು. ನಮ್ಮ ಮಗಳನ್ನ ಒಟ್ಟು ಹೊಲಕ್ಕೆ ಕಳಿಸಿಲ್ರಿ. ನಾವು ಏನು ಮಾಡಬೇಕು? ಒಟ್ಟು ಹೊಲಕ್ಕೆ ಕಳಿಸಿಲ್ಲ. ಹಿಂಗೆ ಹೊಲಕ್ಕೆ ಕಳಿಸಿಲ್ಲ, ಮಗಳು ಓದಿಸಿ ಹೊಲಕ್ಕೆ ಕಳಿಸಿಲ್ಲ, ಮಗಳು ಓದಿಸಿವಿ ಅಂತ ತಿಳ್ಕೊಂಡು ಏನು ಮಾಡ್ತೀರಿ? ನೌಕರಸ್ಥರು ಹುಡುಗ ನೋಡ್ತೀರಿ. ನಿಮ್ಮ ಹಣೆ ಬರಕ್ಕೆ ಚಲೋ ಹೊರ ಸಿಕ್ಕ, ನಿಮ್ಮ ಹಣೆ ಬರ ಚಲೋ. ಅಕಸ್ಮಾತ್ ಅವ ಏನಾದರೂ ನೌಕರಿ ಮಾಡ್ತಿದ್ದ, ನೌಕರಿ ಮಾಡಿಕೊಂಡು ಮನೆಗೆ ಬರೋ ಮುಂದೆ ದಾರಿ ಸರ್ವೆ ಮಾಡ್ಕೊತ ಬಂದ್ರೆ ಏನು ಮಾಡ್ತೀರಿ? ಅರ್ಥ ಆಕೈತಲ್ಲ? ದಾರಿ ಸರ್ವೆ ಮಾಡ್ಕೊತ ಬಂದಂತಂದ್ರೆ ಅಂಥ ಮಗನ ಅಂಥ ಅಳಿಯ ಸಿಕ್ಕರೆ ನಾವು ಪುಣ್ಯ ಮಾಡಿ ಅನ್ಬೇಕನ? ಅಂಥ ಅಳಿಯ ಸಿಕ್ಕರದ ಪುಣ್ಯ ಮಾಡಿ ಅನ್ನೋ ಕರ್ತೈತೆ. ಅದಕ್ಕೆ ಒಂದು ಮಾತು ನೆನಪಿರಲಿ, ನಾವು ಯಾರಿಗೆ ಮನಸ್ಸು ಮಾಡಂಗಿಲ್ಲ ಅಂತ ತಿಳ್ಕೊಂಡಂದ್ರೆ ಇನ್ಕ್ಲೂಡಿಂಗ್ ಆಲ್ಸೋ. ಸೊ ನನ್ನ ಮನೆಯಾಗ ನಮ್ಮ ಮಗಳದಾರ ಅಂದರೂ ಕೂಡ ನಾವೇನು ಮಾಡ್ತೀವಿ ಗೊತ್ತಾನ? ನೌಕರಿಸ್ತ್ರಿದ್ರು ನೋಡ್ರಿ ಅಜ್ಜರ ಅಂತೀವಿ. ನೌಕರಿ ಇದ್ರನ್ನ ನೋಡ್ಬೇಕು ಅಲ್ರಿ. ಎಲ್ಲರಿಗೆ ನೌಕರಿ ಕಲ್ತವ್ರು ಭಾಳ ಮಂದಿ ಐತೆ ಜಗತ್ತಿನೊಳಗೆ. ಈ ಕರ್ನಾಟಕದ ತುಂಬೆಲ್ಲ ಕಲ್ತವ್ರು ಭಾಳ ಅದಾರ. ಕಾಮನ್ನಾಗಿ BA BEd ಆಗ್ಯದ, BCom BEd ಆಗ್ಯದ, MCom ಮಾಡ್ಯಾರ, MA BEd ಆಗೈತೆ. ಎಲ್ಲರೂ ಕಾಮನ್ನಾಗಿ ಮಾಡ್ಯಾರ ಈಗ ಎಲ್ಲರೂ. ಆದರೆ ಎಲ್ಲರಿಗೆ ಓದ್ದವರಿಗೆ ನೌಕರಿ ಕೊಡ್ಬೇಕಂದ್ರೆ ಸರ್ಕಾರದವ್ರು ಎಲ್ಲಿಂದ ತರಬೇಕು ಹಣವನ್ನು? ಆದರೆ ಅದಕ್ಕೋಸ್ಕರ ಏನಂತ ತಿಳ್ಕೊಂಡ್ರೆ ಒಬ್ಬ ಜವಾಬ್ದಾರಿಯಿಂದ ಎಲ್ಲೋ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡಕತ್ತಾನ, ಯಾವುದೋ ಜವಾಬ್ದಾರಿಯಿಂದ ಹೊಲದಾಗ ಕೆಲಸ ಮಾಡಕತ್ತಾನ, ರೈತನಾಗಿ ಕೆಲಸ ಮಾಡಕತ್ತಾನ ಅಂತ ತಿಳ್ಕೊಂಡ್ರೆ ಸಾಕಿವ ಒಳ್ಳೆಯವದಾನ. ಯಾವುದೋ ರೋಡ್ ಸರ್ವೆ ಮಾಡ್ಕೊಂಡು ಬರೋಂಗಿಲ್ಲ. ಬಂದ ಬಳಿಕ ಸೀದಾ ಮನೆಗೆ ಬರ್ತಾನೆ, ಬಂದು ಊಟ ಮಾಡಿ ಮನೆಗೆ ಮಲ್ಕೊತಾನೆ ಆರಾಮಾಗಿ. ಮತ್ತೆ ಬೆಳಿಗ್ಗೆ ಎದ್ದು ಕೂಡಲೇ ಹೊಲಕ್ಕೆ ಹೋಗಿ ತನ್ನ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾನೆ. 4 ಮಂದಿ ಜೊತೆಗೆ 4 ಚಲೋ ಮಾತಾಡ್ತಾನೆ, ಸಂಸ್ಕಾರವಂತದಾನ ಅಂತ ತಿಳ್ಕೊಂಡ್ರೆ ಅಂಥ ಮಗನಿಗೆ ನೀವು ನಿಜವಾಗ್ಲೂ ಕೂಡ ಕನ್ಯಾ ಕೊಡ್ರಿ, ನಿಮ್ಮ ಪುಣ್ಯ ಬರುತ್ತೈತಿ. ಹೌದು, ಕನ್ಯಾ ಕೊಡ್ರಿ. ರೈತನ ಮಕ್ಕಳಿಗೆ ಕನ್ಯಾ ಕೊಡಕ್ಕೆ ನಾವು ಹಿಂದೂ ಮುಂದೆ ನೋಡ್ತೀವಿ. ಹೌದಲ್ಲ? ಎಷ್ಟೋ ಮಂದಿ ನಮ್ಮ ಊರಾಗ ಎಷ್ಟೋ ಹೊರಗಳು ಸಾಕಷ್ಟು ಅದಾವೆ. ಎಷ್ಟೋ ಮಂದಿ ಕೇಳ್ತಿರ್ತಾರೆ, ಕನ್ಯಾ ಜಗ್ ಮಂದಿ ಅದಾರ, ಅವ್ರಿಗೆಲ್ಲರಿಗೆ ನೌಕರಿ ಇದ್ದ ಗಂಡನ ಬೇಕಂದ್ರೆ ಎಲ್ಲಿಂದ ತರಬೇಕವ್ವ? ನೌಕರಿ ಇದ್ದ ಗಂಡನ ಬೇಕಂದ್ರೆ ಎಲ್ಲಿಂದ ಬರ್ಬೇಕಾಕತ್ತಿ? ಹೌದಲ್ಲ? ಅದಕ್ಕೆ ನೆನಪಿರಲಿ, ನಾವಿನ್ನು ಇವೆಲ್ಲ ತಿಳ್ಕೋಬೇಕು. ಇವತ್ತೆಲ್ಲ ನಾವು ಬದುಕಿವಿ ಅಂತ ತಿಳ್ಕೊಂಡ್ರೆ ನಮ್ಮ ಭಾರತ ದೇಶ ಬದುಕಿರ್ಬೋದು ಎದರ ಮೇಲೆ ಅಂತ ತಿಳ್ಕೊಂಡ್ರೆ ಶರಣರ ಚೀನಾದಾಗ ಅವ್ರು ಬದುಕ್ತಾರೆ.
ಚೀನಾದಾಗ ಬದುಕ್ತಾರ, ಅಮೇರಿಕಾದಾಗ ಬದುಕ್ತಾರ, ಜಪಾನ್ಯಾಗ ಬದುಕ್ತಾರ. ಆದ್ರೆ ಅವ್ರು ಹೆಂಗೆ ಬದುಕ್ತಾರ, ಚೀನಾದಾಗ ಹೆಂಗೆ ಬದುಕ್ತಾರೆ ಗೊತ್ತ ನೀವು? ಅವ್ರೇನು ತಿಂತಾರೆ? ರೈತರಲ್ಲ ಅವರು, ಅವ್ರು ಬೆಳೆಯಂಗಿಲ್ಲ. ಅವ್ರೇನು ತಿಂತಾರೆ ಗೊತ್ತನ? ಇಲ್ಲಿ ಎಮ್ಮಿಗಳು ಅಡ್ಡಾಡ್ತಿರ್ತಾವಲ್ಲ ಅವ್ನು ತಿಂತಾರೆ ಅವ್ನು. ಹಾಂ, ಜೊಂಡಿಗೆ ತಿಂತಾರ, ಹಲ್ಲಿ ತಿಂತಾರ, ಹಾವು ತಿಂತಾರ. ಹಾವು ತಿಂದು ಬದುಕ್ತಾರೆ ಅವರು, ಜೀವನ ಹಂಗೆ ಮಾಡ್ತಾರೆ. ಶಿವ, ನಾವು ಭೂಮಿ ಒಳಗೆ ಬೆಳಿತೀವಿ, ಭೂಮಿ ಒಳಗೆ ಬೆಳೆದದ್ದನ್ನು ನಾವೇನು ಬೆಳಿತೈತಿಲ್ಲ ಬೆಳೆದದ್ದನ್ನು ಊಟ ಮಾಡ್ತೀವಿ. ನಾವು ಶ್ರೇಷ್ಠರು, ನಾವು ಭಾರತೀಯರು. ಇವ ಭೂಮಿ ಒಳಗೆ ಬೀಜ ಹಾಕ್ತೀವಿ, ಬೀಜ ಹಾಕಿದ್ದನ್ನು ನಾವು ಒಟ್ಟಿಗೆ ಊಟ ಮಾಡ್ತೀವಿ. ಅದಕ್ಕೆ ನೆನಪಿರಲಿ, ಅವರಷ್ಟು ನಾವು ಕೀಳಾಗಿಲ್ಲ. ಚೀನಾದವರು ಹಾವು ತಿಂತಾರ, ಜೊಂಡಿಗೆ ತಿಂತಾರ, ಹಲ್ಲಿ ತಿಂತಾರ. ಯೂಟ್ಯೂಬ್ನಾಗ ನೋಡ್ರಿ, ಚೀನಾದವ್ರ ಆಹಾರ ಅಂತ ತಿಳ್ಕೊಂಡು ಹೊಡಿರ್ಬೇಕಾರೆ ನಿಮ್ಗೆ ಉಣ್ಣಕ್ಕಾಗಂಗಿಲ್ಲ 2 ದಿನ ಅಂಥದ್ದು ಪದಾರ್ಥ ಊಟ ಮಾಡ್ತಾರೆ ಅವ್ರು, ಅಂಥದ್ದು ಉಣ್ತಾರೆ. ಅವರಷ್ಟು ಕೀಳವಾಗಿ ನಾವು ಊಟ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಭಾರತೀಯರದೀವಿ, ನಾವು ಮಣ್ಣಿನ ಜೊತೆ ಗುದ್ದಾಡ್ತೀವಿ, ಮಣ್ಣಿನ ಮಕ್ಕಳದೀವಿ. ಮಣ್ಣಿನ ಜೊತೆಗಿನ ಗುದ್ದಾಡಿ ನಾವು ಏನಂತ ತಿಳ್ಕೊಂಡ್ರೆ ಮಣ್ಣಿನ ಮಕ್ಕಳು ಆಗಿ ಇದ್ದೀವಿ ಅಷ್ಟೇ. ಎಲ್ಲ ನಾವೇನು ಮಾಡಕತ್ತೀವಿ, ನಾವೆಲ್ಲರೂ ಕೂಡ ಶರಣರ ನೆನಪಿರಲಿ, ನೀವೆಲ್ಲರೂ ಪ್ಲಾಟ್ ಮಾಡ್ತೀರಿ, ಹೌದಿಲ್ಲವಾ? ಪ್ಲಾಟ್ ಮಾಡಿದ್ರೆ ಭಾಳಷ್ಟು ಜನ ನಮ್ಮ ಊರಾಗ ಮಾಡ್ತಾರಪ್ಪ, ಸುತ್ತಮುತ್ತ ಹಳ್ಳಿ ಒಳಗೆ ಮಾಡ್ತಾರೆ. ಎಲ್ಲ ಲಕ್ಷ ಗಟ್ಟಲೆ ನೀವು ಏನು ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಅದಕ್ಕೆ ಲಕ್ಷ ಗಟ್ಟಲೆ ಹಣವನ್ನು ಹಾಕ್ತಿರಿ. ಅದಕ್ಕೆ ಲಕ್ಷ ಗಟ್ಟಲೆ ಹಣವನ್ನು ಹಾಕಿ, ಆದ್ರೆ ಅದ್ರೊಳಗೆ ಒಂದು ಏನಂತ ತಿಳ್ಕೊಂಡ್ರೆ, ಒಬ್ಬ ರೈತನ ನಾನು ಪ್ರಶ್ನೆ ಮಾಡಿದೆ, ಯಾಕೋ ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಮಾಡ್ತಿದ್ದಿ? 40-50 ಮಂದಿನ ಹಚ್ಚುವಂಥ ಹರಕತ್ತು ಏನೈತೆ, ಆರಾಮಾಗಿ ಜೀವನ ಮಾಡಲಿಕ್ಕೆ ಆರಾಮಾಗಿ ಇರ್ಬೋದಲ್ಲ ಅಂತ ತಿಳ್ಕೊಂಡು ಅಂದೆ. ಅವಾಗ ಒಂದು ಮಾತು ಹೇಳಿದ, ಏನಂತ ಅಂತ ತಿಳ್ಕೊಂಡ್ರೆ, ಅಜ್ಜರ ನಾನು ಒಬ್ಬ ಬದುಕಲಿಕ್ಕೆ ಜಗತ್ತಿನೊಳಗೆ ವಿಶಾಲವಾಗಿರ್ತಕ್ಕಂಥ ಜಗತ್ತದ, ನಾವು ಒಬ್ಬನೇ ಬದುಕೋದಕ್ಕೆ ಎಲ್ಲಾದರೂ ಹೋಗಿ ಯಾರಾದರೂ ಹೊಲ್ದಾಗ ದುಡಿದ್ರೆ ನನಗೆ 400 ರೂಪಾಯಿ ಕೊಡ್ತಾರೆ, ಇಲ್ಲ ಅಂತ ತಿಳ್ಕೊಂಡಲ್ಲ. ಆದರೆ ಜಗತ್ತು ವಿಶಾಲವಾಗಿರುವಂಥ ಜಗತ್ತಿನೊಳಗೆ ನಾನು ಒಬ್ಬ ಬದುಕುವುದಕ್ಕಿಂತ ನನ್ನ ಹೊಲದಾಗ 40 ಕುಟುಂಬಗಳು ಬದುಕ್ತಾವಲ್ಲ, ಅದು ನನಗೆ ಬಹಳ ಮುಖ್ಯ ಅಂತ ತಿಳ್ಕೊಂಡಂದ. ಒಬ್ಬ ರೈತ ನನಗೆ ಹಿಂಗೆ ಕೇಳಿದಾಗ ಹಿಂಗೆ ಅಂದ, ನನಗೆ ಹಣ ಮುಖ್ಯವಲ್ಲ, ನನ್ನ ಜೊತೆಗೆ ನಾ ಎಷ್ಟು ಹಣ ಖರ್ಚು ಮಾಡೀನಿ ಆ ಹಣ ಅವ್ರಿಗೆ ಅರ್ಧ ಹೋಗಲಿ, ನನಗೆ ಅರ್ಧ ಬರಲಿಪ್ಪ. ಅವರು 40 ಕುಟುಂಬ ನನ್ನ ಹೊಲದಾಗ ದುಡಿದು ನನಗೆ ಬದುಕು ಕೊಡ್ತಾರೆ, ಅವರು ಬದುಕ್ತಾರೆ, ನನ್ನನ್ನು ಬದುಕಿಸ್ತಾರಲ್ಲ, ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನಮಗೆ ಅಂದ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು? ಅದಕ್ಕೆ ರೈತನೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾವೆಲ್ಲರೂ ಹೇಳುವುದೇ ಕಷ್ಟಕ್ಕಾಗೈತೆ. ಆದರೆ ರೈತನ ಮಕ್ಕಳಿಗೆ ನಾವು ಕನ್ಯಾ ಕೊಡಬೇಕಾದ್ರೆ ಹಿಂದೂ ಮುಂದೆ ನೋಡಿ ವಿಚಾರ ಮಾಡಿ ಕನ್ಯಾ ಕೊಡ್ತೀವಿ. ಅದಕ್ಕೆ ತಾಯಿಂದರೆ ನಾವೆಲ್ಲರೂ ತಿಳ್ಕೋಬೇಕು ಏನಂತ. ಇವತ್ತರ ಇಂಜಿನಿಯರ್ ಇರ್ಬೋದು, ಡಾಕ್ಟ್ರ್ ಇರ್ಬೋದು, ವಕೀಲ್ ಇರ್ಬೋದು. ಆದರೆ ಒಬ್ಬ ಡಾಕ್ಟ್ರ್ ಏನಂತ ತಿಳ್ಕೊಂಡಂದ್ರೆ 10 ಪೇಷಂಟ್ ಜೀವ ಉಳಿಸಿರ್ಬೋದು, ಇಲ್ಲ ಅಂತ ತಿಳ್ಕೊಂಡಲ್ಲ. ವಕೀಲ 10 ನ್ಯಾಯ ಮಾಡಿ ಗೆದ್ದಿರ್ಬೋದು, ಇಂಜಿನಿಯರ್ 10 ಬಿಲ್ಡಿಂಗನ್ನು ಕಟ್ಟಿರ್ಬೋದು, ಇಲ್ಲ ಅಂತ ತಿಳ್ಕೊಂಡಲ್ಲ. ಆದ್ರೆ ನಮಗೂ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡ್ರೆ, ಒಬ್ಬ ರೈತ ಇವತ್ತಿನವರೆಗೂ ಕೂಡ ಮಣ್ಣೊಳಗೆ ಗುದ್ದಾಡಿ, ಮಣ್ಣಿನೊಳಗೆ ಗುದ್ದಾಡಿ ಏನು ಮಾಡ್ತಾನ, ಬೆವರು ಸುರಿಸಿ ಬೆವರಿನ ಹನಿಯಿಂದ ತಾನೇನೆಲ್ಲ ಜಗತ್ತಿಗೆ ತಾನೂ ಕೂಡ ಆಹಾರವನ್ನು ಪಡ್ಕೊತಾನೆ. ತಮಗಷ್ಟೇನೆ ಅಲ್ಲ, ಇಡೀ ಜಗತ್ತಿಗೆ ಕೂಡ ಆಹಾರವನ್ನು ಒದಗಿಸುವಂಥ ಶಕ್ತಿ ಯಾರಲ್ಲಿದೆ ಅಂತ ತಿಳ್ಕೊಂಡ್ರೆ ಅದು ರೈತನಿಗೆ ಮಾತ್ರ ಇದೆ ಅಂತ ತಿಳ್ಕೋಬೇಕು. ಆ ರೈತನಿಗೆ ಮಾತ್ರ ಅದ. ಅದಕ್ಕೆ ನಾವೆಲ್ಲರೂ ಅಂತೀವಿ, ಇವತ್ತು ಜಗತ್ತಿನೊಳಗೆ 2G ಕೊಡೋರು ಅದಾರ, 4G ಕೊಡೋರು ಅದಾರ, 8G ಕೊಡೋರು ಅದಾರ, 10G ಕೊಡೋರು ಅದಾರ. ಇನ್ನು ಸ್ವಲ್ಪ ದಿನಗಳಲ್ಲಿ 20G ಕೊಡುವಂಥ ಸಮಯ ಬರ್ತದೆ, 20G ಕೊಡುವರು ಕೂಡ ಅದಾರ. ಆದರೆ ನಮಗೂ ನಿಮಗೆಲ್ಲರಿಗೂ ಕೂಡ ಒಟ್ಟಿಗೆ ಗಂಜಿ ಆಗ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಭಾರತೀಯ ರೈತರು ಅನ್ನೋದು ಮಾತ್ರ ನಾವು ಮರಿಬಾರ್ದು. ನಾವೆಲ್ಲರೂ ರೈತರ ಮಕ್ಕಳದೀವಿ. ಇಷ್ಟೆಲ್ಲ ಚಪ್ಪಾಳೆ ತಟ್ಟಿರಿ, ಚಪ್ಪಾಳೆ ತಟ್ಟಿದವ್ರು ನೀವು ರೈತರಿಗೆ ಕನ್ಯಾ ಕೊಡ್ಬೇಕು. ನೀವು ಚಪ್ಪಾಳೆ ತಟ್ಟಿರಲ್ಲ, ರೈತಗೆ ಕನ್ಯಾ ಇದು ಒಂದು ತ್ರಾಸ ಆತ. ಎಲ್ಲ ಕರೆಯಪ್ಪ, ನೀ ಏನು ಹೇಳ್ತಿಲ್ಲ ಎಲ್ಲ ಸತ್ಯ ಐತೆ, ಇದು ಮಾತ್ರ ಒಪ್ಕೊಳಕ್ಕೆ ತಯಾರಿಲ್ಲ ನಮ್ಮಿಂದ. ಯಾಕ್ರಿ? ಅದಕ್ಕೆಲ್ಲದೂ ಕೂಡ ಸಿದ್ಧರಾಗಿ ನಿಲ್ಲಬೇಕಲ್ಲ. ಏನೇ ಆಗಲಿ ಎಲ್ಲರಿಗೂ ಕೂಡ ನೌಕರಿನ ಮಗನ ಬೇಕಂತ ತಿಳ್ಕೊಂಡ್ರೆ ಸಿಗುವುದಿಲ್ಲ. ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡ್ರೆ, ಹದಯ್ಯ ಮಡಿಯಮ್ಮ ತಾಯಿಯವರು ಮಗನಿಗೆ ಹೇಳುತ್ತಾರೆ ಏನಂತ, ಯಪ್ಪ ವಯಸ್ಸಿಗೆ ಬಂದಿದ್ದಿ, ಮದುವೆ ಮಾಡ್ಕೋ ಅಂದ್ರು. ಅವರು ಮದುವೆ ಮಾಡ್ಕೋ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರು ಅಂತಾರೆ, ಮದುವೆ ಒಲ್ಯ ಅಂದ್ರೆ ಅವ್ರು ಮದುವೆ ಒಲ್ಲೆಪ್ಪ ಅಂತ ತಿಳ್ಕೊಂಡ್ರು. ಒಲ್ಲೆ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರು ಏನಂದರು, ಮದುವೆ ಒಲ್ಲೆ ಅಂತ ತಿಳ್ಕೊಂಡ್ರೆ ಹೆಂಗೆ ಮಾಡೋದ್ರಿ ಅಂದ್ರೆ ಅವ್ರು ಗುರುಗಳ ಹತ್ರ ಕೇಳಾಕತ್ರಿಪ್ಪ, ನೀವು ಆದ್ರೆ ಒಂದಿಷ್ಟು ಹೇಳ್ರಿ ನನ್ನ ಮಗನಿಗೆ ಹಿಂಗೆ ಶರಣ ಬಸವ ಮದುವೆ ಒಲ್ಲೆ ಅಂತ. ನಾನು ಈ ಜಗತ್ತಿನೊಳಗೆ ಮದುವೆ ಒಲ್ಲೆ ಅಂದಾರ 1-2-3 ನಾ ಕಾಣಕತ್ತೀನಿ. ಒಂದಿಷ್ಟು ಮಂದಿ ಕೇಳ್ತಿರ್ತೇನೆ, ಮದುವೆ ಒಲ್ಲೆ ಅಂತ ತಿಳ್ಕೊಂಡು ಅಂದವ್ರು ಅಪರೂಪ, ಮದುವೆಯನ್ನು ಒಲ್ಲೆ ಅಂತ ತಿಳ್ಕೊಂಡು ಅಂದವ್ರು ಅಪರೂಪ. ಆದ್ರೆ ಮದುವೆಯನ್ನು ಹಾಗೂ ಬೇಡ ಅನ್ನಂಗಿಲ್ಲ ಅಂತಾರೆ ಅವ್ರು. ಮದುವೆಯನ್ನು ಆಗುವಂತಿದ್ದರೆ ಆಗು, ಬೇಡ ಅನ್ನಂಗಿಲ್ಲ. ಒಳ್ಳೆಯ ಹೆಂಡತಿ ಸಿಕ್ಕರೆ ನಿನ್ನ ಸಂಸಾರ ಚೆನ್ನಾಗಿರ್ತೈತಿ.
ಆದ್ರೆ ಒಳ್ಳೆಯ ಹೆಂಡತಿ ಸಿಗಲಿಲ್ಲ ಅಂದ್ರೆ ಅದೂ ಗತಿ ಆಗ್ತದೆ. ಅದಕ್ಕೆ ಕೆಲವೊಂದಿಷ್ಟು ಜನ ಏನಂತಾರೆ, ಮದುವೆನ ಒಲ್ಲೆ ಅಂದ್ರೆ ಅವ್ರು ಒಂದಿಷ್ಟು ಜನ ಮದುವೆ ಅಲ್ಲೇ ಅಂದ್ರು, ಮಾಡ್ಕೊತೀನಿ ಅಂತ ತಿಳ್ಕೊಂಡ್ರು ಕೂಡ ಮದುವೆ ಅಲ್ಲೇ ಅಂದ್ರು. ಇಲ್ರಿ ನಾ ಮದುವೆ ನೀನು ಗಟ್ಟೆ ನಿನ್ನ ಮದುವೆ ಹಾಕಿನಿ ಅಂತ ತಿಳ್ಕೊಂಡ್ರು. ಯಾರು ಶಿವ ಹಿಂಗೆ ತಪಸ್ಸಿ ಕೂತ್ಕೊಂಡಿದ್ದ, ಮೌನವಾಗಿ ತಪಸ್ಸಿ ಕೂತ್ಕೊಂಡಿದ್ದಂತ. ಕೂತ್ಕೊಂಡಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ, ಪರಮಾತ್ಮನನ್ನು ಮದುವೆ ಆಗಬೇಕಂತ ತಿಳ್ಕೊಂಡು, ಪರಮಾತ್ಮನನ್ನೇ ಮದುವೆ ಆಗಬೇಕಂತ ತಿಳ್ಕೊಂಡು ಹಠ ಮಾಡಿದ್ಲಕ್ಕಿ. ಯಾರು? ಗಿರಿಜಾ. ಏನಂತಾಳ? ಪರ್ವತರಾಜನ ಮಗಳು ಗಿರಿಜಾ ಏನಂತಾಳ, ಮದುವೆ ಆಗುವಂತಿದ್ದರೆ ನಾನು ಯಾರನ್ನ ಅಂತ ತಿಳ್ಕೊಂಡ್ರೆ ಪರಮಾತ್ಮನನ್ನೇ ನಾ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ತಪಸ್ಸಿ ಕೂತ್ಕೊಂಡು ನೋಡ್ರಕ್ಕಿ. ಯಾರನ್ನ? ಪರಮಾತ್ಮನನ್ನ ಮದುವೆ ಆಗಬೇಕು ಅಂತಂದು ತಪಸ್ಸಿ ಕೂತ್ಕೊಂಡು. ಅವ ಏನಂತ ತಿಳ್ಕೊಂಡ್ರೆ ಮೌನವಾಗಿ ಹಿಂಗೆ ಕೂತ್ಕೊಂಡಾನ, ಧ್ಯಾನಸ್ಥನಾಗಿ ಕುಳಿತುಕೊಂಡಾನ. ಮತ್ತು ಅವನ ಧ್ಯಾನವನ್ನು ಕೆಡಿಸ್ಬೇಕಾಗಿತ್ತು. ಅದಕ್ಕೆ ಏನು ಮಾಡಿದ್ರು, ಧ್ಯಾನವನ್ನು ಕೆಡಿಸ್ಬೇಕಾಗಿತ್ತು. ಪರಮಾತ್ಮ ಧ್ಯಾನಾಸಕ್ತನಾಗಿ ಕುಳಿತುಕೊಂಡಾನ. ಅವನು ಹೋಗಿ ಯಾರು ಎಬ್ಸುವಂಥ ಶಕ್ತಿ ಯಾರಿಗಿರಲಿಲ್ಲ, ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಅಂದ ಬಳಿಕ ಹಿಂಗೆ ತಪಸ್ಸಿ ಕೂತಾಗ ಹೋಗಿ ಕಾಮ ಅಂತ ತಿಳ್ಕೊಂಡು, ಕಾಮಾಸುರ ಅವ ಹೋಗಿ ಏನು ಮಾಡ್ತಾನ, ತನ್ನ ಒಂದು ಬಾಣವನ್ನು ಬಿಟ್ಟ. ಆ ಬಾಣ ಹೋಗಿ ಪರಮಾತ್ಮನಿಗೆ ತಾಗಿದ ಬಳಿಕ ಆ ಕ್ಷಣವೇ ಅವನ ಮನಸ್ಸು ಅಲ್ಲೋಲು ಕಲ್ಲೋಲವಾದ ಬಳಿಕ ಯಾರು ಈ ಬಾಣವನ್ನು ಬಿಟ್ಟಾರಂತ ತಿಳ್ಕೊಂಡು ಹಿಂಗೆ ನೋಡಿದ ಬಳಿಕ ಕಾಮಾಸುರ ಏನಂತ ದೂರ ನಿಂತ್ಕೊಂಡ. ಆದರೂ ಕೂಡ ಯಾರೋ ಹಿಂಗೆ ಬಿಟ್ಟಾರಂದ ಬಳಿಕ ಹಿಂಗೆ ನೋಡ್ತಾನೆ. ಗಿಡದ ಮರೆಯಾಗಿ ನಿಂತ್ಕೊಂಡಿದ್ನಲ್ಲ ಕಾಮಾಸುರನನ್ನು ಮೂರನೇ ಕಣ್ಣನ್ನು ತೆರೆದ ಪರಮಾತ್ಮ. ಆ ಕಾಮಾಸುರ ಸುಟ್ಟು ಭಸ್ಮವಾದ. ಸುಟ್ಟು ಭಸ್ಮವಾದ. ಅವತ್ತ ಏನಂತಾರ, ಕಾಮನು ಸುಟ್ರು ಅಂತ ಹೇಳ್ತಾರೆ. ಅವತ್ತೇನಾಗೈತಿ ಹಬ್ಬ? ಯಾವ ಹಬ್ಬ ಅಂತಾರೆ ಅವತ್ತು? ಕಾಮನ ಸುಡ ಹಬ್ಬ ಅಂತಂತಾರಲ್ಲ. ಯಾವ ಹಬ್ಬದ? ಹೋಳಿ ಹಬ್ಬ. ನಿಮ್ಮ ನೆನಪಿರಂಗಿಲ್ಲ, ಉಳಿಕೆವಷ್ಟು ಹಬ್ಬ ನಿಮ್ಮವ ಅದಾವು. ಹೋಳಿ ಹಬ್ಬ ನೆನಪಿರಂಗಿಲ್ಲ. ಅದು ಯಾಕೆ ನೆನಪಿರಂಗಿಲ್ಲ ಹೇಳ್ರಿ? ಉಳಿಕೆದಷ್ಟು ಹಬ್ಬ ನಿಮ್ಮವ ಅದಾವು. ಯಾವುದು? ನಾಗರ ಪಂಚಮಿ ಹಬ್ಬ ನಿಮ್ಮದ, ಗೌರಿ ಹಬ್ಬ ನಿಮ್ಮದ, ಸೀಗೆ ಹಬ್ಬ, ಸೀಗೆ ಹುಣ್ಣಿಮೆ ನಿಮ್ಮದ, ದೀಪಾವಳಿಗೆ ಮಹಾಲಕ್ಷ್ಮಿ ನಿಮ್ಮದ, ಮಾರ್ನಮಿ ನಿಮ್ಮದ, ಹೌದಲ್ಲ? ಭಾರತ ಹುಣ್ಣಿಮೆ ನಿಮ್ಮದ, ಶಿವರಾತ್ರಿ ನಿಮ್ಮದ. ನಮ್ಮದು ಲಾಸ್ಟ್ ಯುಗಾದಿ ಆಗಿಂದ ನಮಗೊಂದು ಹಬ್ಬ ಕೊಟ್ಟಾರ. ನಮಗೆ ಲಾಸ್ಟಿಗೆ ಒಂದು ಹಬ್ಬ ಯಾವುದ್ರಿ? ಹೋಳಿ. ಹೊಯ್ಕೆ ಅಂತ ಹೋಗಿ ನೀನು ಹಂಗೆ ಹರ್ಕೊಂಡು ಹೊಯ್ಕೆ ಅಂತ ಹೋಗಿ ನಿಂತಳು. ಹಂಗೆ ಹರ್ಕೊಂಡು ಅಡ್ಯಾಡ್ತಾವೆ ನಮ್ಮ ಹುಡ್ರು ಎಲ್ಲ ಹೋಳಿ ಹಬ್ಬದೇನು. ಅದು ಒಂದು ಹಬ್ಬ ನಮ್ಮದು, ಉಳಿಕೆದೆಲ್ಲ ಹಬ್ಬ ನಿಮಗೆ ಕೊಟ್ಟಾರ. ಅದಕ್ಕೆ ಅವತ್ತಿನ ದಿವಸ ಏನಂತಾರೆ? ಹೋಳಿ ಹಬ್ಬ ಅಂತಾರೆ. ಹೋಳಿ ಹಬ್ಬ ದಿನ ಅವಾಗ ತಪಸ್ಸು ಭಂಗವಾಯಿತು, ಎಚ್ಚರಾದ. ಅವನ ಸಲುವಾಗಿ ಗಿರಿಜಾ ಏನು ಮಾಡ್ತಿದ್ಲು? ತಪಸ್ಸಿ ಕೂತ್ಕೊಂಡಿಲ್ಲಂತ. ಅವಾಗ ಗೊತ್ತಾಯ್ತು ಅವನಿಗೆ, ಓಹೋ ನನ್ನ ಸಲುವಾಗಿ ಮದುವೆ ಆಗ್ಬೇಕಂತ ತಿಳ್ಕೊಂಡು ಕೂತ್ಕೊಂಡಾಳ ಅಂತ ತಿಳ್ಕೊಂಡು ಗಿರಿಜಾನ ಹತ್ರ ಹೋದ. ಅವಾಗ ಹೋಗಿ ಅನ್ನಕತ್ತಿದ. ಆ ಹೆಣ್ಮಗಳು ಹಿಂಗೆ ಕೂತ್ಕೊಂಡಿದ್ಲು. ಹೋಗಿ ಹಿಂದಿನಿಂದ ಹೋಗಿ ಅನ್ನಕತ್ತಿದ್ದಂತಿವ ಪರಮಾತ್ಮ, ಯಾಕೆ ನನ್ಯಾಕೆ ಮದುವೆ ಹಾಕಿದಿ ಅಂದ. ಅವ ನನ್ಯಾಕೆ ಮದುವೆ ಹಾಕೀನಿ, ನಿನ್ನ ಮದುವೆ ಆಗಲ್ಲ ಪರಮಾತ್ಮನ ಮದುವೆ ಹಾಕೀನಿ ಅಂದ. ಹಂಗೆ ಅನ್ನೋದ್ರಾಗ ಅವ ಪರಮಾತ್ಮ ಅನ್ನಕತ್ತಿದ. ಅವ ದಿಕ್ಕಿಲ್ದವ, ದಿಶೆ ಇಲ್ದವ, ಮನೆ ಇಲ್ದವ, ಸುಡುಗಾಡ್ದಾಗ ಇರ್ತಾನವ. ಅವನಿಗೆ ಬಟ್ಟಿಲ್ಲ, ಚರ್ಮಾಂಬರದನ. ಮತ್ತು ಅಂಥವನನ್ನು ಮದುವೆಯಾಗಿ ಏನು ಮಾಡಕ್ಕೆ ನೀನು ಬೇಡ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ದ. ಅವ ದಿಕ್ಕಿಲ್ದ. ಅವನ ವಾಸ ಎಲ್ಲಿ ಹೇಳ್ರಿ? ಪರಮಾತ್ಮಂದು ಸುಡುಗಾಡ್ಯಾಗ. ಅವು ಇರೋದೆಲ್ಲಿ? ಸುಡುಗಾಡ್ಯಾಗ. ಅವನ ಬಟ್ಟೆ ಯಾವುದು? ಚರ್ಮ. ಅವನು ಹಾಕ್ಕೊಳ್ಳುವಂಥ ಆಭರಣ ಯಾವುದು? ಕೊಳ್ಳಗೆ ಹಾಕ್ಕೊಂಡಿರ್ತಾನೆ. ಏನು ಹಾಕ್ಕೊಂಡಾನ? ಹಾವು ಹಾಕ್ಕೊಂಡಾನ. ಯಾವುದು ಬಂಗಾರ ಸಮ ಹಾಕ್ಕೊಂಡಿಲ್ಲ. ಆ ಹೆಣ್ಣು ಅನ್ನಕತ್ತೇನವ, ನೋಡು ಕೊಳ್ಳಾಗ ಹಾವು ಹಾಕ್ಕೊಂಡಾನವ. ಅವನು ತೊಗೊಂಡು ಏನು ಮಾಡ್ತಿದ್ದಿ? ಬ್ಯಾಡ ಅಂತ ತಿಳ್ಕೊಳನ್. ಅವ ಹಾವು ಹಾಕ್ಕೊಂಡು ಹೋದನ. ಆಭರಣ ಹಾವೈತಿ, ಬಟ್ಟೆರಿ ಇಲ್ಲ ಅವಾಗ, ದಿಗಂಬರದನ, ಚರ್ಮ ಸುತ್ಕೊಂಡನ. ಮನೆ ಇಲ್ಲ, ಒಂದು ದಿಶೆ ಇಲ್ಲ, ತಂದಿಲ್ಲ, ತಾಯಿ ಇಲ್ಲದ ಮಗ, ತಂದಿಲ್ಲ ತಾಯಿ ಇಲ್ಲ, ಸುಡುಗಾಡಿಗಿರ್ತಾನವ. ಅಂಥವ್ನ ಮದುವೆ ಹಾಕಿಯ ನೀನು ಅಂತ ತಿಳ್ಕೊಂಡು ಹಿಂಗೆ ನೋಡಿ ಹೆಂಗಿರ್ಬೇಕು. ಅಂಥವ್ನ ಮದುವೆ ಹಾಕಿಯ ನೀನು ಅಂತ ತಿಳ್ಕೊಂಡು ಹಿಂಗೆ ಅನ್ನೋದ್ರಾಗ ಆ ತಾಯಿ ಅಂತಾಳ, ಇವೆಲ್ಲ ನನಗೆ ಅವಶ್ಯಕತೆ ಇಲ್ಲ, ಹೇಳಕ್ಕೆ ಹೋಗ್ಬೇಡ. ಅವ ದಿಕ್ಕಿರಲಿ, ದಿಶೆ ಇರದೇ ಇರಲಿ, ಅವ ನನಗೆ ಬೇಕು ಅಂತ ತಿಳ್ಕೊಂಡು ಅಂದ ಬಳಿಕ ಅವನೇನು ಮದುವೆ ಹಾಕಿ ಅಂತ ತಿಳ್ಕೊಂಡು ಕೈಯಾಗ ವಿಭೂತಿ ಇತ್ತಂತ ಹೋಗಲಂತ ತನ್ನ ನಿಜ ರೂಪವನ್ನು ತೋರಿಸಿದ ಅಂತ ಬರ್ತದೆ. ಆದರೆ ಹಠ ಮಾಡ್ತಿದ್ಲಕ್ಕಿ, ಮದುವೆ ಆಗುವಂತಿದ್ದರೆ ನಿನ್ನನ್ನು ಪರಮಾತ್ಮನನ್ನೇ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಹಠ ಮಾಡಿದ ಬಳಿಕ ಕೊನೆಗೂ ಕೂಡ ಪರಮಾತ್ಮನನ್ನೇ ಮದುವೆ ಆದ್ಲು ಗಿರಿಜಾ. ಅದಕ್ಕೆ ಹಠ ಮಾಡಿದವರು ಎಷ್ಟೋ ಮಂದಿ ನಾವು ನೀವೆಲ್ಲರೂ ನೋಡ್ಕೊಂಡು ಬರ್ತಾ ಇದ್ದೀವಿ ಜಗತ್ತಿನೊಳಗೆ. ನಾವೆಲ್ಲರೂ ಅಂತೀವಿ ಏನಂತ, ಎಷ್ಟೋ ಮಂದಿ ಹಿಂಗೆ ಮದುವೆ ಆಗ್ಬೇಕಂದ್ರೂ ಕೂಡ ಕನ್ಯೆ ಸಿಗಂಗಿಲ್ಲ. ಆದರೆ
ಇಲ್ಲೇನಂತ ತಿಳ್ಕೊಂಡ್ರೆ ಆದಯ್ಯ ಮಡಿಯಮ್ಮನವರು ಕನ್ಯಾ ನೋಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಗುರುಗಳ ಹತ್ರ ಹೇಳಕತ್ತಿದ್ರು, ಒಲ್ಲೆ ಅಂತ ತಿಳ್ಕೊಂಡಂದ. ಗುರುಗಳಂತಾರೆ, ಇಲ್ಲಪ್ಪ ಕನ್ಯಾ ಮದುವೆ ಮಾಡ್ಕೋಬೇಕು. ಯಾಕಂದರೆ ಹಿಂದಿನ ಕಾಲದಲ್ಲಿ ಶರಣರೆಲ್ಲರೂ ಕೂಡ ಮದುವೆ ಮಾಡ್ಕೊಂಡಿದ್ದಾರೆ. ಸತಿಯಿಂದ ಸದ್ಗತಿಯನ್ನು ಪಡ್ಕೊಂಡಾರ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುವುದು ಶಿವನಿಗೆ ಎನ್ನುವ ಹಾಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡು ಕರೀತಾರೆ. ಸಂಸಾರದೊಳಗೆ ಇರಬೇಕು, ಸಂಸಾರದೊಳಗೆ ಇದ್ದು ಜಯಿಸ್ಬೇಕಪ್ಪ, ಸಂಸಾರವೇ ಶ್ರೇಷ್ಠ ಅಂತ ತಿಳ್ಕೊಂಡಂತಾರೆ. ಮಹಾತ್ಮರು ಏನು ಹೇಳಿದರು? ದಾಸಿಮಾರ್ಯರು, ಸಂಸಾರ ಚಲೋನ ರೀ ಏನು ಸನ್ಯಾಸಿ ಚಲೋ ಹೇಳ್ರಿ? ಸನ್ಯಾಸಿ ಚಲೋ ಸಂಸಾರ ಚಲೋ? ನೀ ಮದುವೆ ಆಗಿ ಏನ ಮದುವೆ ಆಗ್ಲದ ಇಷ್ಟು ಅನುಭವ ಆಗೈತೆ ಆಕೆಗೆ. ಮದುವೆ ಆದ್ರೆ ಇನ್ನೂ ಅಷ್ಟೇ. ಸಂಸಾರ ಚಲೋ ಏನು ಸನ್ಯಾಸಿ ಚಲೋ? ನಾವೆಲ್ಲರೂ ಸಂಸಾರಸ್ಥರದೇವ್ರಿ, ಹೌದಲ್ರಿ? ನಾವೆಲ್ಲರೂ ಸಂಸಾರಸ್ಥರದೀವಿ. ನೀವೇನಂತೀರಿ ಹೇಳ್ರಿ? ಸನ್ಯಾಸಿ ಚಲೋ ಸಂಸಾರ ಚಲೋ ರೀ? ಹೇಳ್ರಿ, ಮಾತಾಡ್ರಿ. ಹ್ಞೂ, ನೀವೆಲ್ಲರೂ ಅನುಭವ ಆಗೈತಿ ನಿಮಗೆಲ್ಲ, ಹೌದಲ್ಲ? ಸಂಸಾರದಾಗಿದ್ದರೆ ಏನೆಲ್ಲ ಅನುಭವ ಆಗ್ತೈತಿ. ಹಾತಿ ಹೆಂಗಿರ್ತಾಳೆ, ಮಾವು ಹೆಂಗಿರ್ತಾನೆ, ನಾದಿನಿ ಹೆಂಗಿರ್ತಾಳೆ. ನಾದಿನಿ ಅಂದ್ರೆ ಗೊತ್ತಲ್ಲ, ನಾದಾಗಿ ಕೆಟ್ಟು ನಾದಿನಿ ಹೆಂಗಿರ್ತಾಳೆ, ಅವರು ಎಲ್ಲ ನಾದಿನಿ ಇರ್ತೈತಿ, ಹೌದಲ್ಲ? ಇವೆಲ್ಲವುಗಳನ್ನು ಗೊತ್ತಿರ್ತೈತಿ, ಅನುಭವ ಆಗ್ತೈತಿ. ಸಂಸಾರದೊಳಗೆ ಎಲ್ಲ ಥರದೂ ಅನುಭವ ಆಗ್ತೈತಿ. ಸನ್ಯಾಸಿಗೆ ಅನುಭವ ಆಗಂಗಿಲ್ಲ. ನಮ್ಮ ಅವಿ ಅಂತದ ಏನಂತ, ಸನ್ಯಾಸಿನ ಚಲೋ ರೀ ಅಂದರು. ಯಾಕೆ ಸನ್ಯಾಸಿ ಚಲೋ ಅಂದ್ಲ ಅಂತ ತಿಳ್ಕೊಂಡ್ರೆ, ನೋಡುವುದಕ್ಕಷ್ಟೇ ಸನ್ಯಾಸಿ ಚಲೋ ಜೀವನ, ಆದ್ರೆ ಅನುಭವಿಸುವುದಕ್ಕೆ ಸಂಸಾರನೇ ಶ್ರೇಷ್ಠ. ನೋಡುವುದಕ್ಕಷ್ಟೇ ಚೆಂದ ಕಾಣ್ತಿರ್ತೈತಿ. ಹೆಂಗಂತ ತಿಳ್ಕೊಂಡ್ರೆ ಹೆಂಗಾಗಿತ್ತು ಅನುಭವ ಹೇಳ್ತೇನೆ ನಿಮಗೆ. ಯಾರೋ ಒಬ್ಬರು ನನಗೆ ಯಾರೋ ಕಾರ್ಯಕ್ರಮ ಮಾಡಾಕತ್ತಿದ್ದು. ಕಾರ್ಯಕ್ರಮ ಮಾಡೋ ಹೊತ್ನ್ಯಾಗ ಹಿರಿಯಾಳದ ಕಾರ್ಯಕ್ರಮ ಮಾಡಿದರು. ಮತ್ತು ಹಿರಿಯಾಳದಾಗ ಕಾರ್ಯಕ್ರಮ ಮಾಡೋ ಹೊತ್ನ್ಯಾಗ ಒಂದು ದಿನ ಎಲ್ಲರೂ ಯುವಕ ಮಿತ್ರರು ಬಂದು ನನಗೇನು ಮಾಡಿದ್ರು, ಹೂವಿನ ಸರ ಹಾಕಿದರು. ಹೂವಿನ ಸರ ಹಾಕೋ ಮುಂದೆ ಏನು ಅನಿಸ್ತು, ಅವರು ಗುಲಾಬಿ ಹೂವಿನ ಸರ ತಂದು ಏನೆಲ್ಲ ಅಲಂಕಾರ ಮಾಡಿ ಹೂವಿನ ಸರ ತಂದು ಹಾಕಿದ ಬಳಿಕ ಫೋಟೋ ತೆಗೆಸ್ಕೋಬೇಕಂತ ತಿಳ್ಕೊಂಡು ಹಿಂಗೆ ನಿಂತ್ಕೊಳಕತ್ತಿದ್ರು. ನಿಂತ್ಕೊಳೋದ್ರಾಗ ಅದು ಏನಾಗಿತ್ತು, ಗುಲಾಬಿ ಹೂವಿನಾಗ ಕೆಂಪಿರು ಬಿದ್ವಿ. ಗುಲಾಬಿ ಹೂವಿನಾಗ ಕೆಂಪಿರು ಬಿದ್ದವ, ಹೊಳಗೆ ಹೊಕ್ಕೊಂಡು ಕಡಿಯಾಕತ್ತಾವ. ಅವರೆಲ್ಲರೂ ಬಂದು ಫೋಟೋ ತೆಗಿಸ್ಕೊಳಕತ್ತಾರ. ಫೋಟೋ ತೆಗಿಯವಂತಾನ, ಅಜ್ಜಾರ ಸ್ಮೈಲ್ ಮಾಡಿರಿ ಅಂತಾರೆ. ಆ ಫೋಟೋ ಸಲುವಾಗಿ ಸ್ಮೈಲ್ ಮಾಡಾಕತ್ತೀವಿ. ಅವ್ರಂತಾರೆ, ಈ ಕಡೆಗೆ ನಿಂತ್ಕೊಂಡ್ರು, ಅವ್ರ ಕಡೆ ಒಬ್ಬರು ಅಲ್ರಿ ಮತ್ತೊಬ್ಬ ಬಂದು, ಅಜ್ಜಾರ ತಡ್ರಿ ನಾನೊಂದು ಫೋಟೋ ತೆಗಿಸ್ಕೊಂತೀನಿ ಅಂದ. ನನಗೆ ಒಳಗೆ ಕಡಿಯಾಕತ್ತಾವ, ಕೆಂಪಿರು ಓಡಾಡಕತ್ತಾವ. ಮತ್ತಪ್ಪ ಅವ ಅಂದ, ಸ್ಮೈಲ್ ಮಾಡಿರಿ ಅಜ್ಜಾರ, ಸ್ಮೈಲ್ ಮಾಡಿರಿ. ಹಂಗೆ ಹೊಳ ಮ್ಯಾಗ ಹೂವಿನ ಹಾರ ಹಾಕ್ಯಾರ. ಕರೆ ಹೂವಿನ ಹಾರದೊಳಗೆ ಏನಾಗ್ಯಾವ ಅಂದ್ರೆ ಕೆಂಪಿರು ಹೊಕ್ಕೊಂಡವ. ಕೆಂಪಿರು ಹೊಕ್ಕೊಂಡು ಕಡಿಯಾಕತ್ತವ. ಜಗತ್ತಿನೊಳಗೆ ನಗನಗತ್ತ ಇರಬೇಕೆನ್ನುವುದಕ್ಕಾಗಿ ಕೂಡ ಒಳಗ ನೋವನ್ನು ಅನುಭವಿಸಿಕೊಂಡು ಜಗತ್ತಿಗೆ ನಗುವನ್ನು ಚೆಲ್ಲಿದವರೇ ನಿಜವಾದ ಸನ್ಯಾಸಿಗಳು ಅಂತ ಕರ್ಕೊಂಡು ಬರ್ತಾರೆ. ಒಳಗೆ ನೋವಿಟ್ಕೊಂಡಾರ, ಕೆಂಪಿ ಇರಿವಿಗಳ ಕಡಿಯಾಕತ್ತವ. ಕಡಿದ್ರೂ ಕೂಡ ಜಗತ್ತಿನೊಳಗೆ ನಗುತ್ತಾ ಇರಬೇಕಲ್ಲ, ಅಳಬಾರ್ದು ಎನ್ನುವುದಕ್ಕಾಗಿ ಆ ಸನ್ಯಾಸಿ ಜೀವನ ಹೆಂಗೈತಪ್ಪ ಅಂದ್ರೆ ಕೆಂಪಿರಿವು ಕಡ್ದಂಗೆ ಒಳಗೆ ಕಡಿತಿರ್ತೈತಿ. ಆದ್ರೆ ಹೊರಗೆ ಜಗತ್ತಿನೊಳಗೆ ಏನ್ರಿ ಅಜ್ಜಾರು ಯಾವಾಗಲೂ ಹಸನ್ಮುಖಿ ಅದರ್ರಿ ಅಂತ ತಿಳ್ಕೊಂಡು ಅನ್ನುವ ಹಾಗೆ ಜೀವನ ಮಾಡ್ತಕ್ಕಂಥದ್ದು. ಆದ್ರೆ ಸನ್ಯಾಸಿ ಶ್ರೇಷ್ಠ ಅಲ್ಲ. ಸನ್ಯಾಸಿ ಇರಲಿಲ್ಲ ಅಂದ್ರೆ ಜಗವೆಲ್ಲ ನಷ್ಟ ಆಕೈತಿ. ಸಂಸಾರನೇ ಶ್ರೇಷ್ಠ ಅಂತ ತಿಳ್ಕೊಂಡು ದಾಸಿಮಾರೇ ಹೇಳ್ಕೊಂಡು ಬರ್ತಾರೆ. ಕರೆ ಆದ್ರೆ ಸಂಸಾರದೊಳಗೆ ಏನೆಲ್ಲದ ಅನುಭವಗಳನ್ನು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಸಂಸಾರನೇ ಶ್ರೇಷ್ಠ ಅಂತಂದ್ರು. ಯಾಕೆ ಶ್ರೇಷ್ಠ ಅಂದರು? ಅದಕ್ಕೆ ಇದೆಲ್ಲದ ಅನುಭವ ಆಗ್ತೈತೆ, ಸತಿಯಿಂದ ಸದ್ಗತಿ ಪಡೀಲಿಕ್ಕೆ ಬರುತ್ತೆ ಎನ್ನುವುದಕ್ಕಾಗಿ ಸಂಸಾರ ಶ್ರೇಷ್ಠ ಅಂತ ತಿಳ್ಕೊಂಡು ಕರ್ಕೊಂಡು ಬಂದರು. ಬಸವಣ್ಣವ್ರು ಹೇಳ್ತಾರೆ, ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡ್ರು ಅವರು. ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ, ಸಂಸಾರ ಅಂತಕ್ಕಂಥ ಇದು ಬಲೆ, ಇದ್ರೊಳಗೆ ಹೋದಿವಿ ಅಂತ ತಿಳ್ಕೊಂಡ್ರೆ ಹೊರಗೆ ಬರೋಕ್ಕಾಗಂಗಿಲ್ಲ ರೀ. ಹೊರಗೆ ಬರೋಕ್ಕಾಗಂಗಿಲ್ಲ, ಸಾಧ್ಯನೇ ಇಲ್ಲ. ಬೋನ್ ಲಾಕ್ ಆಗಿಬಿಡ್ತೈತಿ. ಒಂದು ಸಲ ನಾವು ಮದುವೆ ಆದ್ವಿ ಅಂತ ತಿಳ್ಕೊಂಡ್ರೆ ಬೋನ್ ಲಾಕ್ ಆತು. ಹೊರಗೆ ಹೋಗ್ತೀನಿ ಸನ್ಯಾಸಿ ಹಾಕಿನಿ ಅಂದ್ರೆ, ಸನ್ಯಾಸಿ ಆಗಿದ್ರೆ ನನ್ನ ಯಾಕೆ ಮದುವೆ ಆದಿ ಅಂತಾರಿಲ್ಲ. ಸನ್ಯಾಸಿ ಹಾಕಿನಿ ಅಂದ್ರೆ ನನ್ನ ಯಾಕೆ ಮದುವೆ ಆದ, ಸನ್ಯಾಸಿ ಆಗಂಗಿದ್ರೆ ಅದಕ್ಕೆ ಬೋನ್ ಲಾಕ್ ಆಗ್ತದೆ. ಅದಕ್ಕಲ್ಲಿ ಏನಂತ ತಿಳ್ಕೊಂಡ್ರೆ ಶರಣರು ಹೇಳ್ಕೊಂಡು ಬರ್ತಾರೆ, ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ ಕಾಯಯ್ಯ ಅಂತ ತಿಳ್ಕೊಂಡು ಕರೆದ್ರು.
ಯಾವುದೋ ಮನೆ ಒಳಗೆ ಇಲಿ ಕಾಟ ಭಾಳ ಆಗಿತ್ತಿವ ಇಲಿ ಕಾಟ ಭಾಳ ಆಗಿತ್ತು. ಇಲಿಗೆ ಕಾಟ ಭಾಳ ಆಗೈತೆ ಅಂತ ತಿಳ್ಕೊಂಡು ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ಒಂದು ಬೋನ್ ಇಡ್ತೀರಿ. ಬೋನ್ ಇಡ್ತೀರಲ್ಲ, ಇಲಿ ಬೋನ್. ಆ ಬೋನ್ ಒಳಗೆ ಏನೆಲ್ಲ ಹಾಕಿರ್ತೀರಿ? ಬೋನ್ ಒಳಗೆ ಶೇಂಗಾ, ಬಜ್ಜಿ, ಚಕ್ಲಿ, ಸೊಂಡಿಗೆ ಇವನ್ನೆಲ್ಲ ಹಾಕಿರ್ತೀರಿ. ಹಾಕಿದಾಗ ಇಲಿ ಏನು ಮಾಡ್ತದ, ಒಂದು ಇಲಿ ಬಂದು ಒಳಗೆ ಬಂತು. ಬರೋದ್ರಾಗ ಆ ಇಲಿ ಚಕ್ಲಿ ತಿನ್ನಕ್ಕಂತ ಹೋತು, ಬೋನ್ ಲಾಕ್ ಆತ್ರಿ. ಬೋನ್ ಲಾಕ್ ಆದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಮತ್ತೊಂದು ಇಲಿ ಬಂತಂತ. ಸುತ್ತೋರ್ದ ಹಿಂಗೆಲ್ಲ ಸುತ್ತಕತ್ತು. ಅದು ಒಳಗೆ ಹೋಗ್ಬೇಕನ್ನಕತ್ತಿ ಅಂತ ಅದು ಒಳಗೆ ಹೋಗ್ಬೇಕನ್ನಕತ್ತಿ. ಒಳಗಿದ್ದು ಇಲಿ ಅನ್ನಕತ್ತಿ ಅಂತ ಬರಬಾಡಿದ್ರಕ ಅಂತದ ಅದೇನಂತ ಬರಬಾಡಿದ್ರ ಅಂತ ತಿಳ್ಕೊಳಂತು. ಅದು ಹೊರಗಿದ್ದಿಲಿ ಏನಕತ್ತಿ ಅಂತ, ನೀನು ಒಬ್ಬನ ಚಕ್ಲಿ ಸೊಂಡಿಗೆ ನೀವು ಒಬ್ಬನ ತಿನ್ನವನು, ನಾನು ಒಳಗೆ ಬರೋವನ್ನ ಒಳಗೆ ಬರೋವನ್ನ ಅಂದ್ರೆ ಏನು ಅರ್ಥ? ಮದುವೆ ಆದ ಬಳಿಕ ಒಳಗೆ ಹೋದ ಬಳಿಕ ಬೋನ್ ಲಾಕ್ ಆಗೈತೆ. ಮದುವೆ ಆಗದೆ ಇರ್ತಕ್ಕಂಥವ್ರು ಅವ್ರು ಅಂತಿರ್ತಾರೆ, ನಿಮ್ಮ ಮದುವೆ ಆಗಿ ಹೆಂಡತಿ ಕರ್ಕೊಂಡು ಸಿನಿಮಾಕ್ಕೆ ಹೋಗೋದು, ಜಾತ್ರೆಗೆ ಹೋಗೋದು ಮಾಡಾಕತ್ತಿದಿ, ನನ್ನ ಬ್ಯಾಡ ಅಂತೀಯನ? ತಮ್ಮ ನಿನಗೆ ಗೊತ್ತಿಲ್ಲ, ಆರಾಮಾಗದಿ, ಇನ್ನೊಂದು 3 ವರ್ಷ 4 ವರ್ಷ ಆರಾಮಾಗಿರು. ಯಾಕಂತ ತಿಳ್ಕೊಂಡ್ರೆ ಇದು ಸಂಸಾರ, ಇದ್ರೊಳಗೆ ಬಂದಿವಿ ಅಂತ ತಿಳ್ಕೊಂಡು ಬೋನ್ ಲಾಕ್ ಆಯ್ತಂದ್ರೆ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ. ಹೊರಗೆ ಹೋಗಕ್ಕೆ ಬರೋಂಗಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ ಕಾಯಯ್ಯ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅವಾಗ ಅದಯ್ಯ ಮಡಿಯಮ್ಮನವರು ಹೇಳಿದ ಬಳಿಕ ಗುರುಗಳು ಹೇಳ್ತಾರೆ. ಗುರುಗಳು ಹೇಳಿದ ಬಳಿಕ ಗುರುವಿನ ಆಣತಿಯ ಪ್ರಕಾರ ಅವಾಗ ಮದುವೆಗೆ ಒಪ್ಪಿಗೆಯನ್ನು ಪಡ್ಕೋತಾನೆ. ಆದ ಬಳಿಕ ಕನ್ಯಾ ನೋಡೋಕೆ ಹೋಗಬೇಕು ಅಂತ ತಿಳ್ಕೊಂಡಂತಾರೆ. ಕನ್ಯಾ ನೋಡೋಕೆ ಹೋಗ್ತಾರೆ. ಒಂದು ಊರೊಳಗೆ ಹೋದರು, ಕನ್ಯಾ ಮನಸ್ಸಿಗೆ ಬರಲಿಲ್ಲ. ಮತ್ತೊಂದು ಊರಿಗೆ ಹೋಗ್ತಾರೆ. ಕನ್ಯಾ ನೋಡಿದರು, ಮನಸ್ಸಿಗೆ ಬಂತು. ಅವಾಗ ಅಫ್ಜಲ್ಪುರ ತಾಲೂಕಿನೊಳಗೆ ಮಾಶ್ಯಾಳ್ಪುರ ಅಂತ ತಿಳ್ಕೊಂಡು ಬರ್ತದೆ. ಆ ಅಫ್ಜಲ್ಪುರ ತಾಲೂಕಿನೊಳಗೆ ಮಾಶ್ಯಾಳ್ಪುರದಲ್ಲಿ ಬಹಳ ಸುಸಂಸ್ಕೃತ ಮನೆತನ. ಆ ಭಾವಿ ಶಾಂತಲಿಂಗಪ್ಪನ ಮಗಳಾಗಿರ್ತಕ್ಕಂಥ ಮಹಾದೇವಮ್ಮ ತಾಯಿಯವರನ್ನು ನೋಡ್ತಾರೆ. ಬಹಳ ಸಂಸ್ಕೃತಿವಂತ ಒಂದು ಮನೆತನ ಇರುವುದರಿಂದ ಅಲ್ಲಿ ಏನಂತ ತಿಳ್ಕೊಂಡ್ರೆ ಕನ್ಯಾ ಮನಸ್ಸಿಗೆ ಬಂತು. ಮನಸ್ಸಿಗೆ ಬಂದ ಬಳಿಕ ಅವಾಗ ಅವ್ರು ಹೇಳ್ತಾರೆ, ಕನ್ಯಾಮಣಿ ಮನಸ್ಸಿಗೆ ಬಂದಾಳ, ಹಿಂಗೆ ಮದುವೆಯನ್ನು ಮಾಡ್ಬೇಕಂತ ತಿಳ್ಕೊಂಡ್ರೆ ಸುಸಂದರ್ಭದೊಳಗೆ ಗುರುವಿನ ಪ್ರಕಾರ ಮದುವೆ ನೆರವೇರ್ತದ ಅಂತ ತಿಳ್ಕೊಂಡು ಹೇಳ್ತಾರೆ.